ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಒಂದು ಕೈಯಲ್ಲಿ ಕೋಲು, ಮತ್ತೊಂದು ಕೈಯಲ್ಲಿ ಸ್ನೇಹದ. ಯಾರ ಆಲೋಚನೆ? ಇದು ಅಮೆರಿಕದ ಆಲೋಚನೆ. ಒಂದು ಕಡೆ ಒಮಾನ್ ನೇತೃತ್ವದ ನಿಯೋಗ ಟೆಹರಾನ್ ತಲುಪಿದೆ. ನಾವು ಯುದ್ಧ ಮಾಡಲ್ಲ, ಬದಲಾಗಿ ಶಾಂತಿ ಮಾತುಕತೆ ಇತ್ಯಾದಿ ಹೇಳಿದ್ದಂಥ ಡೊನಾಲ್ಡ್ ಟ್ರಂಪ್. ಮತ್ತೊಂದು ಕಡೆ ಯುದ್ಧಕ್ಕೆ ನಾವು ಸನ್ನದ್ಧ ಸ್ಥಿತಿಯಲ್ಲಿದ್ದೀವಿ ಎನ್ನುವಂತಹ ಮೆಸೇಜ್ ಅನ್ನು ಕೂಡ ಇರಾನ್ ವಿರುದ್ಧ, IRGCಯ ವಿರುದ್ಧ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಯಾವ ಇರಾನ್ನ ರೆಜ್ಮಿಯನ್ನು ಚೇಂಜ್ ಮಾಡಬೇಕು, ಅಲ್ಲಿ ಆಡಳಿತವನ್ನು ಚೇಂಜ್ ಮಾಡಬೇಕು, ಆ ಮುಖಾಂತರ ಇರಾನ್ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಅಂದುಕೊಂಡಿತ್ತು. ಆ ಪ್ರಯತ್ನದ ಭಾಗವಾಗಿ ಫೆಬ್ರವರಿ 28ನೇ ತಾರೀಕಿಗೆ ಅನೇಕ ನಾಯಕರನ್ನು ಕೂಡ ಹೊಡೆದುರುಳಿಸಿದ್ದನ್ನು ನೋಡಿದ್ವಿ. ಇದು ಒಂದು ಭಾಗ. ಅಲ್ಲಿಂದ ಮೊನ್ನೆಯ ತನಕವೂ ಕೂಡ ಇರಾನ್ ವಿರುದ್ಧ ಕಠಿಣ ನಿಲುವುಗಳನ್ನು ಹೊಂದಿದ್ದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗಳು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ತೋರಿಸ್ತಾ ಇರುವಂತಹ ಸಾಫ್ಟ್ ಕಾರ್ನರ್ ಏನು? ಇವೆಲ್ಲದರ ನಡುವೆ ಯಾವ ವಾಷಿಂಗ್ಟನ್ ಅಂದರೆ ಅಮೆರಿಕ ಇರಾನ್ ವಿರುದ್ಧ ಈ ಭಯೋತ್ಪಾದನೆಯ ಆರೋಪಗಳನ್ನು ಮಾಡ್ತಾ ಇತ್ತು, ಆ ಎಲ್ಲ ನಿರ್ಬಂಧಗಳನ್ನು ವಾಪಸ್ ತೆಗೆದುಕೊಳ್ಳುವ ಹಂತಕ್ಕೆ ಬರ್ತಾ ಇದೆ. ಹಾಗಾದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನೆಯ ವಿಚಾರದಲ್ಲಿ ಟೀಕೆ ಟಿಪ್ಪಣಿ ಅಮೆರಿಕ ಮಾಡಿತ್ತು, ಇದೀಗ ಆ ನಿರ್ಬಂಧಗಳನ್ನು ವಾಪಸ್ ತೆಗೆದುಕೊಳ್ಳುವ ಹಂತಕ್ಕೆ ಹೇಗೆ ಬಂದು ನಿಂತಿದೆ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಅಮೆರಿಕ ಮತ್ತು ಇರಾನ್ ದೋಸ್ತಿ ಸಾಧ್ಯನಾ? ಒಮಾನ್ ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯ ಕರಾವಳಿ ಪ್ರಾಂತ್ಯದಲ್ಲಿರುವಂತಹ ದೇಶಗಳು. ಒಮಾನ್ ಕೂಡ ಅದನ್ನು ನಿರ್ವಹಣೆ ಮಾಡುತ್ತೆ, ಇರಾನ್ ಕೂಡ ನಿರ್ವಹಣೆ ಮಾಡುತ್ತೆ. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಮತ್ತು ಒಮಾನ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿತ್ತು. ಅದು ಅಮೆರಿಕದ ಕಾರಣಕ್ಕಾಗಿ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಜುಲೈ ತಿಂಗಳಲ್ಲಿ ಹಾರ್ಮುಜ್ನಲ್ಲಿ ಹೋಗ್ತಾ ಇದ್ದಂಥ 3 ಹಡಗುಗಳ ಮೇಲೆ ದಾಳಿಯಾಯಿತು. ಆ ದಾಳಿಯ ನಂತರ ಅಮೆರಿಕ ಕೂಡ ಪ್ರತಿಕಾರ ತೀರಿಸಿಕೊಂಡಿದ್ದನ್ನು ನೋಡಿದ್ವಿ. ಇದು 2 ಅಥವಾ 3ನೇ ಹಂತದಲ್ಲಿ ಶುರುವಾದಂಥ ಅಮೆರಿಕ ಮತ್ತು ಇರಾನ್ ನಡುವಿನ ಕಾದಾಟ ಒಂದು ಭಾಗ. ಇವೆಲ್ಲದರ ನಡುವೆಯೂ ಕೂಡ ಒಮಾನ್ ಒಂದು ಪ್ರಯತ್ನವನ್ನು ಮಾಡಿತ್ತು, ಪ್ರತ್ಯೇಕ ಮಾರ್ಗ. ಆ ವಿಚಾರಕ್ಕೆ ನಾನು ಡೀಟೇಲ್ಸಿಗೆ ಆಮೇಲೆ ಬರ್ತೀನಿ. ಈ ಎಲ್ಲದರ ಜೊತೆಗೂ ಕೂಡ ಅಮೆರಿಕ 3 ದಿನಗಳ ಹಿಂದೆ ಇರಾನ್ಗೆ ಹೇಳಿತ್ತು, ನಮ್ಮ ಮೊದಲ ಆದ್ಯತೆ ಇರೋದು ಯಾವ ಆದ್ಯತೆ ಅಂತ ಹೇಳಿದ್ರೆ, ಮೊದಲು ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು. ಪರಮಾಣು ಅಥವಾ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಲ್ಲ, ಅದು ನೆಕ್ಸ್ಟ್ ವಿಚಾರ. ಮೊದಲು ಹಾರ್ಮುಜ್ ಜಲಸಂಧಿಯ ಬಗ್ಗೆ ಚರ್ಚೆ ಆಗಬೇಕು ಅಂತೆಲ್ಲ ಹೇಳಿದ್ರು. ಇದೀಗ ಇರಾನ್ ಮತ್ತು ಒಮಾನ್ ನಡುವೆ ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಪ್ಪಂದದಿಂದ ಏನು ಸಾಧ್ಯ ಆಗುತ್ತೆ? ಈ ಎಲ್ಲದರ ನಡುವೆ ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಬಿಕ್ಕಟ್ಟು, ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಆ ಹಾರ್ಮುಜ್ ಜಲಸಂಧಿಯಿಂದ ಇದೀಗ ಕೆಂಪು ಸಮುದ್ರಕ್ಕೆ ಈ ಒಟ್ಟಾರೆ ಭಿನ್ನಾಭಿಪ್ರಾಯಗಳು, ಒಟ್ಟಾರೆ ಜಲಸಂಧಿಯ ಮುಚ್ಚುವಿಕೆ ಬಂದು ನಿಂತಿದೆ. ಇಲ್ಲಿ ಹೌತಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಸೌದಿ ಅರೇಬಿಯಾದ ವಿರುದ್ಧ. ಹಾಗಾದರೆ ಏನಾಯಿತು? ಡೀಟೇಲ್ಸ್ ಆಗಿ ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಹಾರ್ಮುಜ್ ಒಪ್ಪಂದದ ಮಾತುಕತೆ ಯಾರ್ಯಾರ ನಡುವೆ? ಇರಾನ್ ಮತ್ತು ಒಮಾನ್ ನಡುವೆ ಆಗ್ತಾ ಇರುವಂಥ ಮಾತುಕತೆ. ಜಲಸಂಧಿಯನ್ನು ತೆರೆಯುವುದಕ್ಕೆ ಒಪ್ಪಂದದ ಕರಡು ಸಿದ್ಧತೆಯಾಗಿದೆ ಅಂತ ಮೊನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದ ಆಗ್ತಾ ಇದೆ, ಯಾಕೆ ಒಮಾನ್ ಮತ್ತು ಇರಾನ್ ಈ ಒಪ್ಪಂದಕ್ಕೆ ಬರ್ತಿದ್ದಾರೆ ಅಂತ ನಾವು ಇದೇ ಡಿಎನ್ಎಯಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಒಂದು ವಿಚಾರದ ಬಗ್ಗೆ, ಏನದು? ಒಂದು, ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ಇರಾನ್ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇದರ ವಿರುದ್ಧವಾಗಿ ಕರಾವಳಿ ಪ್ರದೇಶದಲ್ಲಿರುವಂಥ ಒಮಾನ್ ಒಂದು ನಿರ್ಣಯವನ್ನು ಮಾಡಿತ್ತು. ವಿಶ್ವಸಂಸ್ಥೆ ಮತ್ತು ಅಮೆರಿಕದ ಬೆಂಬಲದ ಕಾರಣಕ್ಕಾಗಿ ತನ್ನದೇ ಆದಂಥ ಒಂದು ಪ್ರತ್ಯೇಕ ಮಾರ್ಗವನ್ನು ನಿರ್ಮಾಣ ಮಾಡಿಕೊಂಡಿತ್ತು. ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗ ಒಮಾನ್ ಹಾರ್ಮುಜ್ ಜಲಸಂಧಿಯ ತನ್ನ ದಕ್ಷಿಣ ಕರಾವಳಿ ಪ್ರಾಂತ್ಯದಲ್ಲಿ ತನ್ನದೇ ಆದಂಥ ಒಂದು ಮಾರ್ಗವನ್ನು ರಚನೆ ಮಾಡಿಕೊಳ್ತೋ, ಇರಾನ್ ಕೆಂಡವಾಯಿತು. ಯಾಕೆ? ಹಾರ್ಮುಜ್ ಜಲಸಂಧಿ ನೈಸರ್ಗಿಕವಾಗಿ ಇದ್ದಾಗಲೂ ಕೂಡ, ನಮ್ಮ ಇಬ್ಬರ ನಡುವೆ ಇದ್ದಾಗಲೂ ಕೂಡ ತನ್ನದೇ ಆದಂಥ ಪ್ರತ್ಯೇಕ ಮಾರ್ಗವನ್ನು ಯಾಕೆ ಮಾಡಿಕೊಳ್ತು? ಯಾಕೆ ಇರಾನ್ಗೆ ಭಯ ಶುರುವಾಯಿತು ಅಂತ ಹೇಳಿದರೆ, ಈ ಪ್ರತ್ಯೇಕ ಮಾರ್ಗದ ಮುಖಾಂತರ ಯಾವ ವಾಣಿಜ್ಯ ಹಡಗುಗಳ ಮೇಲೆ IRGC ದಾಳಿ ಮಾಡಬೇಕು ಅಂತ ಅಂದುಕೊಂಡಿತ್ತು, ಆ ವಾಣಿಜ್ಯ ಹಡಗುಗಳನ್ನು ಪ್ರತ್ಯೇಕ ಮಾರ್ಗದ ಮುಖಾಂತರ ಅಮೆರಿಕದ ಬೆಂಬಲದೊಂದಿಗೆ ವಾಣಿಜ್ಯ ಹಡಗುಗಳ ನಿರ್ಗಮನ ಆಗ್ತಾ ಇತ್ತು.
ಇರಾನ್ಗೆ ದಾಳಿ ಮಾಡೋದಕ್ಕೆ ಸ್ಪೇಸ್ ಸಿಗಲಿಲ್ಲ, ಯಾವುದೇ ವಾಣಿಜ್ಯ ಹಡಗುಗಳು ಕೂಡ ಸಿಗಲಿಲ್ಲ. ಈ ಕಾರಣಕ್ಕಾಗಿ ಉಭಯ ದೇಶಗಳ ನಡುವೆ ಕಿತ್ತಾಟ ಶುರುವಾಗಿತ್ತು, ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು. ಅದರ ಬಗ್ಗೆ ಇರಾನ್ ಮತ್ತು ಒಮಾನ್ನ ನಡುವೆ ಮಾತುಕತೆಗಳು ಎಲ್ಲವೂ ಕೂಡ ಆಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಅಮೆರಿಕ ಇಸ್ರೇಲ್ ಯುದ್ಧದ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿದ ನಂತರ ಪ್ರತ್ಯೇಕ ಮಾರ್ಗವನ್ನೆಲ್ಲವೂ ಕೂಡ ಕಾರಿಡಾರ್ಗಳನ್ನೆಲ್ಲ ಘೋಷಣೆ ಮಾಡಿಕೊಂಡಿದ್ರು. ಅಮೆರಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಕ್ಕೆ ಇರಾನ್ ವ್ಯಾಪಕವಾದಂತಹ ವಿರೋಧವನ್ನು ಕೂಡ ಅದಕ್ಕೆ ವ್ಯಕ್ತಪಡಿಸಿತ್ತು. IRGC ಅವರು ಹೇಳಿದ್ರು, ಪ್ರತ್ಯೇಕವಾದಂತಹ ಮಾರ್ಗವನ್ನು ಮಾಡಿಕೊಂಡಿದ್ದಕ್ಕೆ ಇರಾನ್ ಅನುಮತಿ ಇಲ್ಲದೆ ಯಾವುದೇ ಮಾರ್ಗವೂ ಕೂಡ ಅಪಾಯಕಾರಿ ಅಂತ ಅವರೊಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಇದು ಆಗಿದ್ದ ಬೆಳವಣಿಗೆ. ಇದಾದ ನಂತರ ಹಾರ್ಮುಜ್ ಜಲಸಂಧಿಯ ಒಪ್ಪಂದ ವಿಚಾರ, ಪ್ರತ್ಯೇಕವಾಗಿ 2-3 ಮಾರ್ಗಗಳನ್ನು ನಡೆಸುವಂತಹ ಬದಲು ಇರಾನ್ ಮತ್ತು ಒಮಾನ್ ಸೇರಿಕೊಂಡು ಒಂದೇ ಸಮನ್ವಯದ ದ್ವಿಮುಖ ಮಾರ್ಗವನ್ನು ರೂಪಿಸೋಣ. ಅವುಗಳ ಮುಖಾಂತರ ಒಂದು ಮಾರ್ಗದ ಮುಖಾಂತರ ಆಗಮನ ಆಗಲಿ, ಮತ್ತೊಂದು ಮಾರ್ಗದ ಮುಖಾಂತರ ನಿರ್ಗಮನ ಆಗಲಿ ಅಂತ ಯಾರ್ಯಾರು ಮಾತನಾಡಿದ್ರು? ಒಮಾನ್ ಮತ್ತು ಇರಾನ್ ಅವರು ಮಾತುಕತೆಯನ್ನು ನಡೆಸುವ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಆಗಮನ ಎಲ್ಲಿ ಆಗುತ್ತೆ? ಪರ್ಷಿಯನ್ ಕೊಲ್ಲಿಯ ಒಳಗೆ ಪ್ರವೇಶ ಮಾಡುವಂತಹ ಎಲ್ಲ ಹಡಗುಗಳು ಇರಾನ್ ನಿಯಂತ್ರಣದ ಜಲಪ್ರದೇಶದ ಮುಖಾಂತರ ಒಳಗಡೆ ಬರುತ್ತೆ. ಎಲ್ಲಿ ಎಕ್ಸಿಟ್ ಆಗುತ್ತೆ? ಪರ್ಷಿಯನ್ ಕೊಲ್ಲಿಯಿಂದ ಹೋಗುವಂಥ ಎಲ್ಲ ವಾಣಿಜ್ಯ ಹಡಗುಗಳು ಒಮಾನ್ ನಿಯಂತ್ರಿತ ಜಲಪ್ರದೇಶದ ಮಾರ್ಗವನ್ನು ಬಳಸಿಕೊಂಡು ಹೊರ ಹೋಗೋದಕ್ಕೆ ಉಭಯ ದೇಶಗಳ ನಡುವೆ ಮಾತುಕತೆಯಾಗಿದೆ. ಇದರ ಬಗ್ಗೆ ಇರಾನ್ ವಿದೇಶಾಂಗ ಇಲಾಖೆಯ ಉಪಸಚಿವ ಕಾಜೆಮ್ ಘರಿಪಾದಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇದು 2 ರಿಂದ 3 ತಿಂಗಳ ಅವಧಿಯ ತಾತ್ಕಾಲಿಕ ವ್ಯವಸ್ಥೆಯಾಗಿದೆ. ಇರಾನ್ನ ಉನ್ನತ ನಾಯಕತ್ವದ ಅಂತಿಮ ಅನುಮೋದನೆಗಾಗಿ ಎಲ್ಲವನ್ನೂ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಉಭಯ ದೇಶಗಳ ನಡುವೆ ಒಪ್ಪಂದ ಆಗ್ತಾ ಇದೆಯಲ್ಲ, ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅವರು ಇಷ್ಟು ದಿನಗಳ ಕಾಲ ನಾವು ಟೋಲ್ ವಿಧಿಸ್ತೀವಿ ಅಂತ ಹೇಳ್ತಿದ್ರಲ್ಲ, ಟೋಲ್ ಬದಲಾಗಿ ಸೇವಾ ಶುಲ್ಕ ಅನ್ನುವ ಹಂತಕ್ಕೆ ಬಂದಿದ್ದಾರೆ. ಇದನ್ನು ಅಮೆರಿಕ ಒಪ್ಪಿಕೊಳ್ಳುವ ಹಂತಕ್ಕಿಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದೆ, ಈ ಒಪ್ಪಂದದ ವಿರುದ್ಧ ಅಮೆರಿಕ ಒಂದು ಹೇಳಿಕೆ ಕೊಟ್ಟಿದೆ. ಏನಿದು? ಒಮಾನ್ ನನ್ನ ಜೊತೆಗೆ ಮಿತ್ರತ್ವವನ್ನು ಬಯಸಿ ಪ್ರತ್ಯೇಕ ಮಾರ್ಗವನ್ನು ಮಾಡಿಕೊಂಡಿತ್ತು, ಆದರೆ ಇವತ್ತು ಇರಾನ್ನ ಜೊತೆಗೆ ಕೈ ಜೋಡಿಸುವ ಮುಖಾಂತರ ಹಾರ್ಮುಜ್ ಜಲಸಂಧಿ ನೇರವಾಗಿ ಇರಾನ್ ತೆಕ್ಕೆಗೆ ಹೋಗುವಂತೆ ಅದರ ಪಕ್ಕದ ದೇಶವಾಗಿರುವಂತಹ ಒಮಾನ್ ಕೂಡ ಬಯಸ್ತಾ ಇದೆ ಅಂತ ಯಾರ ವಿರುದ್ಧ ಕಿಡಿಕಾರೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ? ಒಮಾನ್ ವಿರುದ್ಧ ಕಿಡಿಕಾರೋ ಪ್ರಯತ್ನವನ್ನು ಮಾಡಿದೆ. ಈ ಎಲ್ಲದರ ನಡುವೆಯೂ ಕೂಡ ಇವರು ಒಪ್ಪಂದಕ್ಕೆ ಬಂದಿದ್ದಾರಂತೆ. ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಅಮೆರಿಕ ರಾಜತಾಂತ್ರಿಕ ನಿಲುವಿನ ಬಗ್ಗೆ ಚರ್ಚೆ. ಇರಾಕ್ನ ಫ್ಲೈಕ್ ಬಾಗ್ಬಾ ಸಂಸ್ಥೆಯ ಮೇಲಿದ್ದಂಥ ಭಯೋತ್ಪಾದನಾ ವಿರೋಧಿ ನಿರ್ಬಂಧವನ್ನು ಅಮೆರಿಕಾದವರು ಹಿಂಪಡೆದು ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ನಿರ್ಬಂಧವನ್ನು ಹೇರಲಾಗಿತ್ತು. ಬಾಗ್ದಾದ್ ಸಂಸ್ಥೆಯ ಮೇಲೆ, ಬಾಗ್ದಾದ್ ಸಂಸ್ಥೆಯ ಮೇಲೆ ಭಯೋತ್ಪಾದನೆ ಅನ್ನುವಂತಹ ಕಾರಣಕ್ಕಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಸಂಸ್ಥೆಯ ಮೇಲೆ ನಿರ್ಬಂಧ ರದ್ದಾದರೂ ಆಪಾದಿತ ಮಾಲೀಕ ಬಶೀರ್ ಅಲ್ ಶಬ್ಬಾನಿ ಮೇಲೆ ಈ ನಿರ್ಬಂಧ ಸದ್ಯಕ್ಕೆ ಮುಂದುವರೆದಿದೆ. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಬಂಧ ಇತ್ತು? ಅಮೆರಿಕದ ಹಣಕಾಸು ಇಲಾಖೆ ಇರಾಕ್ನ ಖಾಸಗಿ ವಿಮಾನ ಸಂಸ್ಥೆಯಾದಂಥ ಫ್ಲೈಕ್ ಬಾಗ್ದಾದ್ನ ಮೇಲಿದ್ದಂಥ ಭಯೋತ್ಪಾದನೆ ವಿರೋಧಿ ನಿರ್ಬಂಧಗಳನ್ನು ಅಧಿಕೃತವಾಗಿ ಹಿಂಪಡೆದು 2024ರಲ್ಲಿ ಒಂದು ಘಟನೆ ಆಯಿತು. 2024ರಲ್ಲಿ ಈ ನಿರ್ಬಂಧವನ್ನು ಹೇರುವುದಕ್ಕೆ ಕಾರಣ ಆಗಿತ್ತು. ನಿಮಗೆ ಒನ್ಸ್ ಅಗೇನ್ 2023ರ ಗಾಜಾ ಮತ್ತು ಇಸ್ರೇಲ್ ನಡುವಿನ ಕಾದಾಟಕ್ಕೆ ಬನ್ನಿ ನೀವು. ಇಸ್ರೇಲ್ ಮತ್ತು ಗಾಜಾ ನಡುವೆ ಯುದ್ಧ ಆಯಿತು 2023 ಅಕ್ಟೋಬರ್ ತಿಂಗಳಲ್ಲಿ. ಈ ಯುದ್ಧದ ಸಮಯದಲ್ಲಿ ಈ ವಿಮಾನಯಾನ ಸಂಸ್ಥೆ ಇದೆಯಲ್ಲ, ಅವರು ಗಾಜಾದವರಿಗೆ ಸಹಾಯವನ್ನು ಮಾಡಿದ್ರು, ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಎನ್ನುವಂಥ ಗಂಭೀರ ಆರೋಪ ಇರಾನ್ ಮೇಲೆ ಇತ್ತು. ಏನೇನಾಯ್ತು ನೋಡಿ ನೀವು. ಕುದ್ಸ್ ಫೋರ್ಸ್ ಮತ್ತು ಇರಾಕ್ನಲ್ಲಿರುವಂತಹ ಇರಾನ್ ಬೆಂಬಲಿತ ಸಶಸ್ತ್ರ ಮಿಲಿಟರಿ ಗುಂಪುಗಳಿಗೆ ಫ್ಲೈಕ್ ಬಾಗ್ದಾದ್ ವಿಮಾನಗಳ ಮುಖಾಂತರ ಕಾನೂನು ಬಾಹಿರವಾಗಿ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದ್ರು, ಯುದ್ಧ ಸಾಮಗ್ರಿಗಳನ್ನು ಕೊಡ್ತಾ ಇದ್ರಂತೆ, ಸುಧಾರಿತ ಗ್ರೆನೇಡ್ಗಳನ್ನು ಕೂಡ ಕೊಡ್ತಾ ಇದ್ರು ಅನ್ನುವಂಥದ್ದು ಒಂದು ಆರೋಪ. ಎರಡನೇದ್ದು, ಸಿರಿಯಾ ಮತ್ತು ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮತ್ತು ಸಿರಿಯಾದ ಗಡಿ ಪ್ರದೇಶದ ಮುಖಾಂತರ ಹೆಜ್ಬುಲ್ಲಾದವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದಕ್ಕೆ, ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರಾನ್ ಬೆಂಬಲಿತ, ಅದು ಹೆಜ್ಬುಲ್ಲಾದವರಾಗಿರ್ಬೋದು, ಹಮಾಸ್ನವರಾಗಿರ್ಬೋದು, ಇವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮತ್ತು ಕ್ರಾಂತಿಕಾರಿ ಪಡೆಯ ಸಿಬ್ಬಂದಿಗಳನ್ನು ಈ ಫ್ಲೈಟ್ನ ಮುಖಾಂತರ ಅವರು ಕಳಿಸ್ತಾ ಇದ್ರು, ಈ ಖಾಸಗಿ ವಿಮಾನಗಳ ಮುಖಾಂತರ ಕಳಿಸ್ತಾ ಇದ್ದಿದ್ದು ಅನ್ನೋದು ಅಮೆರಿಕದ ಎರಡನೇ ಆರೋಪ ಆಗಿತ್ತು. ಮೂರನೇ ಆರೋಪ, ಗಂಭೀರವಾದಂಥ ಆರೋಪ ಏನು ಅಂತ ಹೇಳಿದ್ರೆ, ವಾಣಿಜ್ಯ ವಿಮಾನದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇರಾನ್ ಮತ್ತು ಇರಾಕ್ ನಡುವೆ ಅಕ್ರಮ ಹಣ ಮತ್ತು ನಿಷೇಧಿತ ವಸ್ತುಗಳ ಕಳ್ಳ ಸಾಗಾಣೆಗೆ ಈ ವಿಮಾನಯಾನ ಸಂಸ್ಥೆಗಳನ್ನು ಇವರು ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋ ಆರೋಪವನ್ನು ಅಮೆರಿಕಾದವರು ಮಾಡಿದ್ರು. ಇದು ಗಮನಿಸಬೇಕಾದ ಸಂಗತಿ. ಎಲ್ಲದರ ನಡುವೆ ಇರಾಕ್ ಮತ್ತು ಸಿರಿಯಾದಲ್ಲಿರುವಂಥ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂಥ ಉಗ್ರಗಾಮಿ ಗುಂಪುಗಳು ಯಾರು? ಉದಾಹರಣೆಗೆ ಕತೈಬ್ ಹೆಜ್ಬುಲ್ಲಾ,
ನಾವು ಇದ್ರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಕತೈ ಹೆಜ್ಬುಲ್ಲಾ ಎನ್ನುವಂತಹ ಒಂದು ಸಂಘಟನೆ ಇರಾಕ್ನ ಅಧಿಕೃತ ಸೇನೆಯಾಗಿ PMF ಅಂತ ನಾನು ಅವತ್ತೇನು ಹೇಳಿದೆ, ಆ ಸೇನೆ ಇದರ ಒಂದು ಭಾಗ ಅದು. ಅವರು ಹೆಂಗೆ ಇರಾಕ್ನಲ್ಲಿರುವಂತಹ ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ರು, ಅದಕ್ಕೆ ಇರಾನ್ ಈ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಯನ್ನು ಬಳಕೆ ಮಾಡಿಕೊಂಡು ಹೆಂಗೆ ಸಹಾಯವನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರವಾದಂಥ ಆರೋಪಗಳನ್ನು ಇಟ್ಟಿದ್ರು. ಈಗ ಉದಾಹರಣೆಗೆ ನಾನು ಅವಾಗಲೇ ಹೇಳಿದೆ, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಅಥವಾ ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ನಡುವೆ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿತ್ತು ಅಕ್ಟೋಬರ್ 2023ರಲ್ಲಿ. ಅವಾಗ ಏನು ಮಾಡಿದ್ರು ವಿಮಾನಯಾನ ಸಂಸ್ಥೆಯವರು, ಸಿರಿಯಾದ ಗಡಿಗೆ ಇರಾನ್ ಬೆಂಬಲಿತ 100 ಹೋರಾಟಗಾರರನ್ನು ತುರ್ತಾಗಿ ರವಾನೆ ಮಾಡೋದಕ್ಕೆ ಫ್ಲೈಟ್ ಬಾಗ್ದಾದ್ ಸಂಸ್ಥೆ ತನ್ನ ನಿಯಮಿತ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿಕೊಂಡು ಚಾರ್ಟರ್ಡ್ ವಿಮಾನಗಳನ್ನು ಕಾರ್ಯಾಚರಣೆ ಮಾಡಿತ್ತಂತೆ. ಇದು ಅಮೆರಿಕಾದಕ್ಕೆ ಬಂದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ಈ ಎಲ್ಲ ಆರೋಪದ ಕಾರಣಕ್ಕಾಗಿ ಭಯೋತ್ಪಾದನೆ ಎನ್ನುವಂಥ ಪಟ್ಟವನ್ನು ಈ ಸಂಸ್ಥೆ ಕೊಟ್ಟಿದ್ರು. ಹಾಗಾದರೆ ವಾಪಸ್ ಯಾಕೆ ಪಡೆದ್ರು? ಇದಕ್ಕೆ ಕಾರಣಗಳಿದೆ, 2-3 ಕಾರಣಗಳು ಸಹಜವಾಗಿದೆ. ಏನು 2-3 ಕಾರಣಗಳು ಅಂತ ಹೇಳಿದರೆ, ಆ ಸಂಸ್ಥೆಯವರು ತಮ್ಮ ಸಂಪೂರ್ಣ ಕಾರ್ಯಾಚರಣೆಯನ್ನು ಸರಿಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನಾವು ವಾಪಸ್ ಪಡಿಸ್ಕೊಂಡಿದ್ದೀವಿ ಅಂತ ಒಂದು ಅಮೆರಿಕ ಹೇಳ್ತಾ ಇರೋದು. 2ನೇ ಕಾರಣ ಏನು ಅಂತ ಹೇಳಿದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ, ಅಮೆರಿಕಾದಲ್ಲಿ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ ಅನ್ನುವಂಥದ್ದು ಒಂದು ಸಂಸ್ಥೆ ಇದೆ. ಅವರೇನು ಮಾಡ್ತಾರೆ, ಯಾವ ಸಂಸ್ಥೆಯ ವಿರುದ್ಧ ಇಂಥದ್ದೊಂದು ನಿರ್ಬಂಧಗಳನ್ನು ಹೇರಿರ್ತಾರಲ್ಲ, ಆ ನಿರ್ಬಂಧ ಹೇರಿದಾಗ ಆ ಸಂಸ್ಥೆ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಒಬ್ಬ ಕಳ್ಳನನ್ನು ಜೈಲಿಗೆ ಹಾಕೋದು, ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಕರ್ಕೊಂಬರೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹೀಗೆ ಅಬ್ಸರ್ವೇಷನ್ ಪೀರಿಯಡ್ ಆದ ನಂತರ ಏನಾದರೂ ಸರಿದಾರಿಗೆ ಬರ್ತಾ ಇದ್ದಾರೆ ಅಂತ ಅಮೆರಿಕಕ್ಕೆ ಏನಾದರೂ ಗೊತ್ತಾದಾಗ ಅದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಂಸ್ಥೆಯ ಮೇಲಿನ ಈ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡರೂ ಕೂಡ ವ್ಯಕ್ತಿಯ ಮೇಲೆ ನಿರ್ಬಂಧ ಇದೀಗ ಕಂಟಿನ್ಯೂ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದ ನಡುವೆ ಹಳೆ ಸುದ್ದಿ ಇದು, ಅಥವಾ ಪದೇ ಪದೇ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಮೋಸ್ತಬಾ ಖಮೇನಿ ಎಲ್ಲಿದ್ದಾರೆ, ನಾಪತ್ತೆಯಾಗಿದ್ದಾರಾ, ಬದುಕಿದ್ದಾರಾ, ಎಲ್ಲಿದ್ದಾರೋ ಅನ್ನುವಂಥ ಸುದ್ದಿ. ಇದೇ DNAಯಲ್ಲಿ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಅಲಿ ಖಮೇನಿ ಅವರ ನಂತರ ಅವರ ಮಗ ಮೋಸ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ್ರು. ಮಾರ್ಚ್ ತಿಂಗಳಲ್ಲಿ 28ಕ್ಕೆ ದಾಳಿ, ಫೆಬ್ರವರಿ 28ಕ್ಕೆ, ಮಾರ್ಚ್ ಮೊದಲ ವಾರದಲ್ಲಿ ಅಧಿಕಾರ, ಸರ್ವೋಚ್ಚ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಇವರ ಪತ್ನಿಯ ಒಂದು ಪುಟ್ಟ ಮಗು, ಇವರ ತಂದೆ, ಸಹೋದರಿ, ಮಾವ ಎಲ್ಲರೂ ಕೂಡ ತೀರ್ಕೊಂಡಿದ್ದನ್ನು ನೋಡಿದ್ವಿ. ಈ ತೀರ್ಕೊಂಡ ನಂತರವೂ ಕೂಡ ಈ ವ್ಯಕ್ತಿಯೂ ಕೂಡ ಗಾಯಗಳಾಗಿತ್ತು ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಎಲ್ಲದರ ನಡುವೆ ಈ ವ್ಯಕ್ತಿ ಎಲ್ಲಿದ್ದಾರೆ, ಏನು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ಈ CIA, ಅಮೆರಿಕದ್ದು ಮತ್ತು ಇಸ್ರೇಲ್ನ ಮೊಸಾದ್ನವರು ಈ ವ್ಯಕ್ತಿಯನ್ನು ಹುಡುಕಾಟ ಮಾಡ್ತಾ ಇದ್ದರು. ಮಾರ್ಚ್ 8ನೇ ತಾರೀಕಿಗೆ ಅಧಿಕಾರವನ್ನು ವಹಿಸಿಕೊಂಡ್ರು. ಈ ವ್ಯಕ್ತಿ ಯಾವುದೋ ಒಂದು ಪರ್ವತದ ಕೆಳಗೆ ಇರಾನ್ನವರು ನಿರ್ಮಾಣ ಮಾಡಿರುವಂತಹ ಭೂಗತ ಕೇಂದ್ರಗಳೇನಿರುತ್ತಲ್ಲ, ಅಲ್ಲಿ ಭೂಗತ ಬಂಕರ್ನಲ್ಲಿ ವಾಸ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿಗಳನ್ನು ಅನೇಕ ಬಾರಿ ನಾವು ನೋಡಿದ್ದೀವಿ. ಈ ಎಲ್ಲದರ ನಡುವೆ ಯಾವ ಗುಪ್ತಚರ ಇಲಾಖೆಗೂ ಮತ್ತು ಯಾವ ಈ ಮೊಸಾದ್ ಆಗಿರ್ಬೋದು, CIA, ಅಮೆರಿಕ ಮತ್ತು ಇಸ್ರೇಲ್ನ ಕಣ್ಣಿಗೆ ಸಿಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಡಿಜಿಟಲ್ ಬ್ಲಾಕ್ಔಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅನೇಕ ಬಾರಿ ಹೇಳಿದ್ದೀವಿ. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮೋಸ್ತಬಾ ಖಮೇನಿ ಬಳಕೆ ಮಾಡ್ತಾ ಇಲ್ಲ. ಅದು ಮೊಬೈಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇಂಟರ್ನೆಟ್ ಬಳಕೆ ಆಗಿರ್ಬೋದು, ಯಾವುದನ್ನು ಕೂಡ ಈ ವ್ಯಕ್ತಿ ಬಳಕೆ ಮಾಡ್ತಾ ಇಲ್ಲ. ಇದರ ಹೊರತಾಗಿ ನಂಬಿಕಸ್ಥ ರಾಜತಾಂತ್ರಿಕ ಅಧಿಕಾರಿಗಳು ಯಾರು ಇರಾನ್ನಲ್ಲಿದ್ದಾರೆ ಅವರ ಜೊತೆಗೆ ಮಾತ್ರ ಕಮ್ಯುನಿಕೇಷನ್ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದವರು ಕೂಡ ಒಂದು ಆರೋಪ ಮಾಡಿದ್ರು, ಆ ವ್ಯಕ್ತಿಯೇ ಬದುಕಿಲ್ಲ, ಹತರ ಆಗಿದ್ದಾರೆ ಅಂತ. ಇದರ ಜೊತೆಗೆ ಒಂದು ಸುದ್ದಿ ಬಂದಿತ್ತು, ರಷ್ಯಾದ ಮಾಸ್ಕೋದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ನಿವಾಸದ ಕಡೆಗೆ ಇವರಿಗೆ ಅತ್ಯುನ್ನತವಾದಂಥ ಚಿಕಿತ್ಸೆಯನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅತ್ಯಂತ ಬರ್ಬರವಾಗಿಯೂ ಕೂಡ ಇವರ ಮೇಲೆ ದಾಳಿಗಳಾಗಿತ್ತು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಇದೇ ಕಾರಣಕ್ಕಾಗಿ ಇವರ ತಂದೆ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ಆಯ್ತಲ್ಲ, ಜುಲೈ 9ನೇ ತಾರೀಕು ಕಳೆದ ತಿಂಗಳ, ಅಲ್ಲಿಯೂ ಕೂಡ ಇವರು ಭಾಗವಹಿಸದೇ ಇದ್ದಿದ್ದನ್ನು ನಾವೆಲ್ಲ ಗಮನಿಸಿದ್ದನ್ನು ನೋಡಿದ್ದೀವಿ. ತಂದೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಒಬ್ಬ ವ್ಯಕ್ತಿಯ ಫೋಟೋ ಎಲ್ಲ ವೈರಲ್ ಆಗಿತ್ತು, ಮುಖಕ್ಕೆ ಮಾಸ್ಕ್ ಹಾಕಿದ್ರು, ಇವರೇ ಬಂದುಬಿಟ್ಟಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದರೆ ಆ ದಾಳಿಯಲ್ಲಿ ಹತರಾಗಿದ್ದಂಥ ಆ ಕುಟುಂಬದ ಮತ್ತೊಂದು ಕುಡಿ ಅನ್ನುವಂತೆಲ್ಲವೂ ಕೂಡ ಚರ್ಚೆ ಆಗಿದ್ದು ನೋಡಿದ್ವಿ. ಹೀಗಾಗಿ ಇವರು ನಾಪತ್ತೆ ಇದಾರೋ ಏನು ಎತ್ತ ಅನ್ನೋದು ಕೂಡ ನಮಗೆಲ್ಲ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ. ಇದೀಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಇದ್ದಾರೆ, ಅವರ ಉಪಸ್ಥಿತಿಯೇ ಇರಾನ್ಗೆ ಒಂದು ದೊಡ್ಡ ಶಕ್ತಿಯಾಗಿದೆ, ಅವರು ಇರುವಂಥದ್ದೇ ಇರಾನ್ಗೆ ದೊಡ್ಡ ಮಟ್ಟದ ಶಕ್ತಿಯಾಗಿದೆ, ಅವರ ಅವರು ಕೊಡ್ತಾ ಇರುವಂತಹ ಸಲಹೆ ಸೂಚನೆಗಳ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಇದೀಗ ಯಾರು ಹೇಳ್ತಾ ಇರೋದು, ಇರಾನ್ನ ಅಧ್ಯಕ್ಷ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬಳಕೆ ಮಾಡ್ತಾ ಇಲ್ಲ, ಯಾರ ಕಣ್ಣಿಗೂ ಕೂಡ ಕಾಣದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಇದೀಗ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇದೇ ಮೋಸ್ತಬಾ ಖಮೇನಿ ಪತ್ರ ಚಳುವಳಿಯನ್ನು ಮಾಡ್ತಾ ಇರೋದು.
ಪತ್ರ ಚಳುವಳಿಯನ್ನು ಮಾಡ್ತಾ ಇರೋದು, ಪತ್ರದ ಮುಖಾಂತರ ವ್ಯವಹಾರಗಳನ್ನು ಕೊಡ್ತಾ ಇರೋದು ನೋಡ್ತಾ ಇದ್ವಿ. ಇದರ ಜೊತೆಗೆ ಈ ಹಿಂದೆ ಅದು ರಂಜಾನ್ ಸಮಯದಲ್ಲಿ ಬೇರೆ ಬೇರೆ ಶಿಯಾ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಅವರು ಕೆಲವೊಂದಿಷ್ಟು ಸಂಭಾಷಣೆಗಳನ್ನು ಹೊರಬಿಟ್ಟಿದ್ದನ್ನು ನೋಡಿದ್ವಿ. ಅದರಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ವಿರುದ್ಧ ಇವರು ಮಾತನಾಡಿದಂತಹ ರೀತಿ, ಅಂದರೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂತಹ ಒಂದು ಗಾಢವಾದ ನಂಬಿಕೆ ಮತ್ತು ಇಡೀ ದೇಶದ ಜನರನ್ನು ಎಚ್ಚರಿಸ್ತಾ ಇದ್ದಂತಹ ರೀತಿಯನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇವೆಲ್ಲದರ ನಡುವೆ ಮೋಸ್ತಬಾ ಖಮೇನಿ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಇದೆ. ಹೀಗಾಗಿ ಎಲ್ಲಿದ್ದಾರೆ, ಏನು ಎತ್ತ, ಇದ್ರ ಬಗ್ಗೆ ಇರಾನ್ ಕೂಡ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಬಟ್ ಜಾಗತಿಕ ರಾಜತಾಂತ್ರಿಕರು ಅಥವಾ ತಜ್ಞರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೋಸ್ತಬಾ ಖಮೇನಿ ಇಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗೆ ಕೊಡ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಮತ್ತಷ್ಟು ನಂಬಿಕೆಯನ್ನು ಕುಸಿಯುವಂತೆ ಮಾಡೋದು. ಜನರು ಇರಾನ್ನ ವಿರುದ್ಧ, ಅಂದರೆ ಇರಾನ್ ಸರ್ಕಾರದ ವಿರುದ್ಧ, ಇರಾನ್ ರಾಜಪ್ರಭುತ್ವದ ವಿರುದ್ಧ ಮತ್ತಷ್ಟು ದಂಗೆ ಏಳುವಂತೆ ಮಾಡೋದಕ್ಕೆ ಇದೊಂದು ಎಲ್ಲವೂ ಕೂಡ ಹರಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ ವಿಚಾರ. ಇವೆಲ್ಲದರ ನಡುವೆ ಕೆಂಪು ಸಮುದ್ರದಲ್ಲಿ ಹೌತಿ ಆರ್ಭಟ, ಬಾಬ್ ಎಲ್ ಮಂದೇಬ್ ಎನ್ನುವಂತಹ ಒಂದು ಪ್ರದೇಶದ ಮುಖಾಂತರ ಇದೇ ಸೌದಿ ಅರೇಬಿಯಾದವರು ತೈಲವನ್ನು ರಫ್ತು ಮಾಡ್ತಾ ಇದ್ರು. ಆ ಬಾಬ್ ಎಲ್ ಮಂದೇಬನ್ನು ಬಂದ್ ಮಾಡುವ ಮುಖಾಂತರ ಸೌದಿಗಳಿಗೆ ಏಟ್ ಕೊಡೋ ಪ್ರಯತ್ನವನ್ನು ಹೌತಿಗಳು ಮಾಡಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೀವಿ. ಯಮನ್ನ ಹೌತಿ ಬಂಡುಕೋರರಿಂದ ಕೆಂಪು ಸಮುದ್ರದಲ್ಲಿ ಸೌದಿ ತೈಲ ಟ್ಯಾಂಕರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಾಗಿದೆ. ಎಡನ್ ಕೊಲ್ಲಿಯಲ್ಲಿ ಸಾಕ್ತಾ ಇದ್ದಂಥ ಹಡಗುವೊಂದರ ಮೇಲೆ ಭಾರೀ ಸ್ಫೋಟ ಸಂಭವಿಸಿರುವುದಾಗಿ UKMTUನಿಂದ ಎಲ್ಲ ದೃಢ ಆಗಿದೆ. ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಹೌತಿಗಳು ಮುಚ್ಚಿದ್ದಾರೆ. ಅದು ಹೆಚ್ಚು ಕಡಿಮೆ ಕಳೆದ 15 ದಿನಗಳಾಗ್ತಾ ಬಂತು ಆ ಪ್ರಕ್ರಿಯೆಯನ್ನು ಅವರು ಮಾಡಿ. ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ಗಳ ಮೇಲೆ ಸರಣಿ ಕ್ಷಿಪಣಿ ದಾಳಿಯಾಗಿದೆ. ಹೌತಿ ಉಗ್ರರು 24 ಗಂಟೆಗಳಲ್ಲಿ 2 ಬೃಹತ್ ತೈಲ ಟ್ಯಾಂಕರ್ಗಳನ್ನೆಲ್ಲ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದ್ದಾರೆ. NCCF ವಫಾ ಹಡಗಿದು ಕೆಂಪು ಸಮುದ್ರದ ಉತ್ತರದ ಭಾಗದಲ್ಲಿ ಸೌದಿಯ ಪ್ರಮುಖ ಬಂದರು ನಗರಿ ಯಾನ್ಬು ಎನ್ನುವಂತಹ ಒಂದು ಕರಾವಳಿಯ ಬಳಿ ತೈಲ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಡೈಸಿ ಹಡಗು ಗಲ್ಫ್ ಆಫ್ ಎಡನ್ ಜಲ ಪ್ರದೇಶದಲ್ಲಿ ಈ ಹಡಗಿನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಹಾನಿಗೊಳಗಾದಂತಹ ಹಡಗು ತನ್ನ ಪ್ರಯಾಣವನ್ನೆಲ್ಲ ಅರ್ಧಕ್ಕೆ ಮೊಟಕುಗೊಳಿಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಒಟ್ಟು ಅಂದರೆ ಕಳೆದ ಹೆಚ್ಚುಕೊಂಡು ನಾನು ಆವಾಗಲೇ ಹೇಳಿದೆ, ಈ ಹೌತಿಗಳು ಬಾಬ್ ಎಲ್ ಮಂದೇಬ್ ಮತ್ತು ಒಟ್ಟಾರೆ ಕೆಂಪು ಸಮುದ್ರವನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡು ಹೆಚ್ಚು ಕಡಿಮೆ 1 ವಾರ ಆಗ್ತಾ ಬಂತು. ಈ 1 ವಾರದಲ್ಲಿ 9 ಸೌದಿಯ ಹಡಗುಗಳ ಮೇಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಈ ಬಾಬ್ ಎಲ್ ಮಂದೇಬ್ ಅಂತ ನಾವು ಅನೇಕ ಬಾರಿ ಮಾತನಾಡ್ತೇವೆ. ಏನಿದು ಬಾಬ್ ಎಲ್ ಮಂದೇಬ್? ಕಣ್ಣೀರಿನ ದ್ವಾರ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಕಂಪೇರ್ ಮಾಡೋಣ ನಾವೀಗ. ಕಣ್ಣೀರಿನ ದ್ವಾರ ಅಂತ ಕರೀತಾರೆ ಇದನ್ನು. ಯಾಕೆ? ಪುರಾತನ ಕಾಲದಲ್ಲಿ ಈ ಬಾಬ್ ಎಲ್ ಮಂದೇಬ್ ಎನ್ನುವಂತಹ ಪ್ರವೇಶ ದ್ವಾರದಲ್ಲಿ ಅನೇಕ ಅಪಘಾತಗಳು ಸಂಭವಿಸ್ತಾ ಇತ್ತಂತೆ. ಹಡಗುಗಳ ಅಪಘಾತಗಳಾಗ್ತಾ ಇತ್ತು. ಹೀಗಾಗಿ ಅನೇಕ ಜನ ಸಾವು ನೋವಾಗ್ತಾ ಇತ್ತು, ಹಡಗುಗಳೆಲ್ಲ ತೇಲಿ ಹೋಗ್ತಾ ಇತ್ತು, ನೀರಿನ ಸೆಳೆತಕ್ಕಿಂದಾಗಿ ಇಂಥದ್ದೆಲ್ಲ ಅಪಘಾತಗಳಾಗ್ತಾ ಇತ್ತು ಅಂತ. ಆದರೆ ಅವತ್ತು ಹೇಗೆ ಕಣ್ಣೀರಿನ ದ್ವಾರವಾಗಿ ಪುರಾತನ ಕಾಲದಲ್ಲಿ ಬಾಬ್ ಎಲ್ ಮಂದೇಬ್ ಆಗಿತ್ತಲ್ಲ, ಇವತ್ತು ಅಕ್ಷರಶಃ ಸೌದಿ ಅರೇಬಿಯಾಗೆ ಹೌತಿಗಳ ಕಾರಣಕ್ಕಾಗಿ ಕಣ್ಣೀರಿನ ದ್ವಾರ ಆಗಿದೆ. ಬಿಕಾಸ್ ಇದೇ ಬಾಬ್ ಎಲ್ ಮಂದೇಬನ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ತೈಲ ಕಳಿಸುವ ಪ್ರಯತ್ನವನ್ನು ಸೌದಿ ಅರೇಬಿಯಾ ಮಾಡ್ತಾ ಇತ್ತು. ಹೇಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಒಂದೇ ಒಂದು ಹಡಗು ಇರಾನ್ನ ಬಂದರಿಗೆ ಬರಬಾರ್ದು, ಇರಾನ್ನ ಬಂದರಿನಿಂದ ಒಂದು ಹಡಗು ನಿರ್ಗಮನ ಆಗಬಾರ್ದು ಅಂತ ಹೇಗೆ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಒಟ್ಟಾರೆ ಪ್ರದರ್ಶನವನ್ನು ಮಾಡೋ ಪ್ರಯತ್ನವನ್ನು ಮಾಡಿತ್ತು, ಇದೀಗ ಹೌತಿಗಳು ಸೌದಿ ಅರೇಬಿಯಾದ ವಿರುದ್ಧ ಇಂಥದ್ದೊಂದು ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ನಾವು ಮೊನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಒಂದು 90 ದೇಶಗಳ ನೇತೃತ್ವದಲ್ಲಿ ಇದೇ ಸೌದಿ ಅರೇಬಿಯಾ ಒಂದು ಒಕ್ಕೂಟವನ್ನು ನಿರ್ಮಿಸಿಕೊಂಡು ಆ ಒಕ್ಕೂಟದ ಮುಖಾಂತರ ಈ ಹೌತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಆಲೋಚನೆಯನ್ನು ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ದೇಶಗಳ ನೇತೃತ್ವಕ್ಕಾಗಿ ಅದೆಲ್ಲ ಬಯಸ್ತಾ ಇದೆ. ಅದು ಪಾಕಿಸ್ತಾನ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ನೇತೃತ್ವವನ್ನು ಕೇಳಿತ್ತು. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದ ನಡುವೆ ಜಾಗತಿಕ ಇಂಧನ ಮತ್ತು ಆರ್ಥಿಕ ಬಿಕ್ಕಟ್ಟು. ಸಹಜವಾಗಿ ಹೇಗೆ ಹಾರ್ಮುಜ್ ಜಲಸಂಧಿಯಿಂದ ದಿಗ್ಬಂಧನಗೊಳಗಾದಾಗ, ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಓಡಾಡದೇ ಇದ್ದಾಗ ಹೇಗೆ ನಾವು ಸಮಸ್ಯೆಯನ್ನು ಅನುಭವಿಸಿದ್ವಿ, ಅದೇ ರೀತಿಯಾಗಿ ಕೆಂಪು ಸಮುದ್ರಕ್ಕೂ ಕೂಡ ಇದು ಅಪ್ಲೈ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿಶ್ವದ 20% ತೈಲ ಮತ್ತು ಅನಿಲ ಸಾಗಣೆಯ ಹಾರ್ಮುಜ್ ಜಲಸಂಧಿ ಸಂಚಾರ ಬಂದಾಗಿದೆ. ಈ ಬಿಕ್ಕಟ್ಟಿನ ಪರಿಣಾಮವಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $80 ಆಸುಪಾಸಿಗೆ ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಜಲಸಂಧಿ ಮುಚ್ಚಿರೋದ್ರಿಂದ ವಿಶ್ವದಾದ್ಯಂತ ಇಂಧನ ಮತ್ತು ಅಗತ್ಯ ವಸ್ತುಗಳ ಅಭಾವ, ಬೆಲೆ ಏರಿಕೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಚುನಾವಣೆ ಹಿನ್ನೆಲೆ ಯುದ್ಧವನ್ನು ತಕ್ಷಣ ಅಂತ್ಯಗೊಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಮೇಲೆ ಒತ್ತಡ ಇದೆ. ನಾನು ಆವಾಗಲೇ ಹೇಳಿದೆ, 2 ವಿಚಾರ ಇದೆ. ಅಮೆರಿಕದ ಮಧ್ಯಂತರ ಚುನಾವಣೆ ಮತ್ತು ಒಂದು ಅಧ್ಯಕ್ಷೀಯ ಚುನಾವಣೆ ಆಗುತ್ತೆ.
ಅಧ್ಯಕ್ಷೀಯ ಚುನಾವಣೆಯಾಗಿ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ಸರಿಯಾಗಿ 2 ವರ್ಷಗಳಿಗೆ ಅಲ್ಲಿ ಒಂದು ಮಧ್ಯಂತರ ಚುನಾವಣೆ ಆಗುತ್ತೆ. ಹೆಂಗೆ ನಮ್ಮ ರಾಜ್ಯಸಭೆಯಲ್ಲಿ ಸದಸ್ಯರ ಅವಧಿಗಳು, ನಮ್ಮ ಉದಾಹರಣೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರ ಅವಧಿ ಹೇಗೆ ಮುಕ್ತಾಯ ಆಗ್ತಾ ಹೋಗ್ತಾ ಇರುತ್ತೆ, ಅದೇ ರೀತಿಯಾಗಿ ಅಲ್ಲಿ ಮಧ್ಯಂತರ ಚುನಾವಣೆಯಲ್ಲಿ ಅಲ್ಲಿಯ ಸದಸ್ಯರ ಅವಧಿಯು ಕೂಡ ಮುಕ್ತಾಯ ಆಗ್ತಾ ಹೋಗುತ್ತೆ. ನೀವು ಸಹಜವಾಗಿ ಅಮೆರಿಕದ ಮಧ್ಯಂತರ ಚುನಾವಣೆ ಇತಿಹಾಸವನ್ನು ತೆಗೆದು ನೋಡಿದರೆ ಅದು ಸರ್ಕಾರದ ವಿರುದ್ಧವೇ ಮತ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ. ಸರ್ಕಾರದ ವಿರುದ್ಧವೇ ಮತ ಬಿದ್ದಿದೆ. ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಇದೀಗ ಮಧ್ಯಂತರ ಚುನಾವಣೆಯನ್ನು ಎದುರಿಸುತ್ತೆ. ಈ ಮಧ್ಯಂತರ ಚುನಾವಣೆಯನ್ನು ಎದುರಿಸಿದಾಗಲೂ ಕೂಡ ಅವರ ಸರ್ಕಾರದ ವಿರುದ್ಧವೇ ಅಭಿಪ್ರಾಯಗಳು ಬರಬಹುದು ಎನ್ನುವಂಥ ದೊಡ್ಡ ಆತಂಕ ಇದೆ. ಇದಕ್ಕೆ 2-3 ಕಾರಣಗಳು ಸಹಜವಾಗಿ. ಒಂದು, ಅಮೆರಿಕಾಗೆ ಯುದ್ಧ ಬೇಕಾಗಿರಲಿಲ್ಲ, ಇಸ್ರೇಲ್ನ ಕಾರಣಕ್ಕಾಗಿ ಯುದ್ಧವನ್ನು ಮಾಡಿತು ಅಂತ. ಇರಾನ್ನ ವಿರುದ್ಧ ಈ ಹಿಂದೆ ಅನೇಕ ಬಾರಿ ಅಮೆರಿಕ ನೇರವಾಗಿ ಅಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ಸೋಲನ್ನು ಕಂಡಾಗಲೂ ಕೂಡ ಅದು ಆರ್ಥಿಕ ಕಾರಣಕ್ಕಾಗಿ, ರಾಜತಾಂತ್ರಿಕ ಕಾರಣಕ್ಕಾಗಿ. ಆ ಸುದ್ದಿಗೆ ಎರಡನೇ ಸ್ಟೋರಿಗೆ ಬರ್ತೀನಿ, ಹೇಗೆ ಅಮೆರಿಕ ಇರಾನ್ ವಿರುದ್ಧ ತನ್ನ ಸೈಡನ್ನು ತೀರಿಸಿಕೊಳ್ಳೋದಕ್ಕೆ ಹೋಗಿ ನೀರು ನುಂಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರಣಕ್ಕಾಗಿ ಯುದ್ಧವನ್ನು ಸ್ಥಗಿತ ಮಾಡಿ ನಾನೊಬ್ಬ ಶಾಂತಿ ದೂತ ಅಂತ ಪ್ರಿಡಿಕ್ಟ್ ಮಾಡಿಕೊಳ್ಳೋದಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಈ ಯುದ್ಧ ಸ್ಥಗಿತ ಆದರೆ ಅದು ಭಾರತದ ಆರ್ಥಿಕತೆ ಆಗಿರ್ಬೋದು, ಭಾರತದ ತೈಲ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಾಗುತ್ತೆ ನೋಡೋಣ. ಅವರು ನನ್ನನ್ನು ಕೆರಳಿಸ್ತಾರೆ, ಅವರು ಹೇಳೋದೊಂದು ಮಾಡೋದೊಂದು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಹೇಳಿಕೆ ಇದು. ಅನೇಕ ಬಾರಿ ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ನವರು ಬುದ್ಧಿವಂತರು ಅಂತ ಕರೆದ್ರು, ಇರಾನ್ನವರು ಹುಚ್ಚರು ಅಂತ ಕರೆದ್ರು. ಅವ್ರಿಗೇನು ಗೊತ್ತಿಲ್ಲ, ನನ್ನ ಜೊತೆಗೆ ಶಾಂತಿ ಮಾತುಕತೆ ನಡೆಸುವುದಕ್ಕೆ ಅವರೆಲ್ಲ ತಡವರಿಸ್ತಾ ಇದ್ದಾರೆ, ಹಸಿದ ಆರ್ಥಿಕ ವ್ಯವಸ್ಥೆ ಇರಾನ್ನಲ್ಲಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದು ಡೊನಾಲ್ಡ್ ಟ್ರಂಪ್ ಅವರ ಅಸಹಾಯಕತೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಒಬ್ಬರ ಆಕ್ರೋಶ ಮಾತ್ರ ಅಲ್ಲ. 1979ರಿಂದ 2026 ತನಕ ಸರಿಸುಮಾರು ಹೆಚ್ಚು ಕಡಿಮೆ 5 ದಶಕಗಳ ಹೆಚ್ಚು ಕಾಲ ಅಮೆರಿಕ ಇರಾನ್ ವಿರುದ್ಧ ತನ್ನ ಸೇಡನ್ನು, ತನ್ನ ಪ್ರತೀಕಾರವನ್ನು, ಇರಾನನ್ನು ಬಗ್ಗುಬಡಿಬೇಕು ಅಂತ ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳಿಂದ ಹಿಡಿದು ಇಲ್ಲಿಯ ತನಕ ಅಂಥದ್ದೊಂದು ಪ್ರಯತ್ನ ಆಗ್ತಾ ಬಂದಿದೆ. ಯಾರ್ಯಾರ ಅವಧಿಯಲ್ಲಿ ಏನೇನಾಗಿತ್ತು? ಈ ಹಿಂದೆ 440 ದಿನಗಳ ಕಾಲ 52 ಜನರನ್ನು ಇದೇ ಇರಾನ್ನವರು ಒತ್ತೆಯಾಳನ್ನಾಗಿ ಇಟ್ಟುಕೊಂಡಾಗ ಅಮೆರಿಕ ರಾಜತಾಂತ್ರಿಕವಾಗಿ ಸೋತಿದ್ದು ಹೇಗೆ ಇರಾನ್ ಒಂದು ಸಣ್ಣ ದೇಶವಾಗಿ ಅಮೆರಿಕವನ್ನು ಸೋಲಿಸೋ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲವೂ ಆದ ನಂತರ ಕೂಡ ಇರಾನ್ನ ಪ್ರತೀಕಾರದ ಈ ತೀವ್ರತೆ ಏನಾದರೂ ಕಡಿಮೆಯಾಗಿದೆ? ಕೊಂಚಿತ್ತು ಕಡಿಮೆ ಆಗಿಲ್ಲ. ಏನಾಯ್ತದು? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. US-ಗೆ ಅರ್ಥವಾಗದ ಇರಾನ್ ಎನ್ನುವಂತಹ ದೇಶ ಅಮೆರಿಕಕ್ಕೆ ಈ ತನಕವೂ ಕೂಡ ಅರ್ಥ ಆಗಿಲ್ಲ ಅನ್ನುವಂಥ ವಿಶ್ಲೇಷಣೆ. ಯಾಕೆ ಅರ್ಥ ಆಗಿಲ್ಲ? ಇರಾನ್ನ ಪ್ರಮುಖ ನಿರ್ಧಾರಗಳು ಸರ್ಕಾರದ ಬದಲಾಗಿ ಸರ್ವೋಚ್ಚ ನಾಯಕನ ಕೈಯಲ್ಲಿದೆ. ನಾನು ನಿನ್ನೆ ಹೇಳಿದೆ ನಿಮಗೆ, ಇರಾನ್ನಲ್ಲಿ 1901 ಅಥವಾ 5 ಆಸುಪಾಸಿಗೆ ಮಜ್ಲಿಸ್ ಅಂತ ಒಂದು ಸಂವಿಧಾನವನ್ನು ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಸಂವಿಧಾನದ ಮುಖಾಂತರ ಕೋರ್ಟು, ಸರ್ಕಾರ ಇವುಗಳನ್ನು ರಚನೆ ಮಾಡೋ ಪ್ರಯತ್ನಗಳಾಗಿತ್ತು. ಅಲ್ಲಿ ಸರ್ಕಾರ ಮತ್ತು ನ್ಯಾಯಾಲಯಗಳು ಎಲ್ಲವೂ ಕೂಡ ಇದ್ದಾಗಲೂ ಅಲ್ಲಿ ಪರಮ ಅಧಿಕಾರ ಯಾರದ್ದು ಅಂತ ಹೇಳಿದ್ರೆ ಸರ್ವೋಚ್ಚ ನಾಯಕನ ಅಧಿಕಾರ ಇರುತ್ತೆ. ಹೆಂಗೆ ನೋಡಿ ನೀವು, ಅಂತಿಮ ನಿರ್ಧಾರ, ವಿದೇಶಾಂಗ ನೀತಿ, ರಕ್ಷಣೆ, ಪರಮಾಣು ಯೋಜನೆ ಎಲ್ಲರೂ ಕೂಡ ಸರ್ವೋಚ್ಚ ನಾಯಕ ತೆಗೆದುಕೊಳ್ತಾನೆ. ಸೇನಾ ನಿಯಂತ್ರಣ ಅಂದರೆ IRGCಯು ಕೂಡ ಸರ್ವೋಚ್ಚ ನಾಯಕನ ನಿಯಂತ್ರಣದಲ್ಲಿ ಇರುತ್ತೆ. ನ್ಯಾಯಾಂಗ ಮತ್ತು ಮಾಧ್ಯಮವೂ ಕೂಡ ಇದೇ ವ್ಯಕ್ತಿಯ ಕೈಯಲ್ಲಿ ಇರುತ್ತೆ. ಅದರ ಜೊತೆಗೆ ಚುನಾಯಿತ ಸರ್ಕಾರದ ಮಿತಿಗಳು ಅಥವಾ ಅಧ್ಯಕ್ಷರ ಪಾತ್ರ ಎಲ್ಲವೂ ಕೂಡ ಇವರ ಕೈಯಲ್ಲಿರುತ್ತೆ. ಚುನಾಯಿತ ಅಧ್ಯಕ್ಷರು ಎಲ್ಲವನ್ನ ನಿರ್ವಹಣೆ ಮಾಡ್ತಾರೆ, ಆದರೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸರ್ವೋಚ್ಚ ನಾಯಕರು. ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎಲ್ಲವನ್ನೂ ಕೂಡ ಈ ಸರ್ವೋಚ್ಚ ನಾಯಕನ ಅಧೀನದಲ್ಲಿರುವಂಥ ಗಾರ್ಡಿಯನ್ ಕೌನ್ಸಿಲ್ ಅಂದರೆ ಅದನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಇದು ಸರ್ವೋಚ್ಚ ನಾಯಕನ ಕೈಯಲ್ಲಿರುವಂಥ ಒಟ್ಟಾರೆ ಬೆಳವಣಿಗೆ. ಆದರೆ ಯಾರ್ಯಾರು ಅಮೆರಿಕಾದ ಅಧ್ಯಕ್ಷರು ಇರಾನ್ ವಿರುದ್ಧ ಏನೇನು ಮಾಡಿದ್ರು ಡೀಟೇಲ್ಸ್ ನೋಡೋಣ. ಜಿಮ್ಮಿ ಕಾರ್ಟರ್ ಬಿಕ್ಕಟ್ಟಿನ ಆರಂಭ ಆಯಿತು 1979ರಲ್ಲಿ. ಟೆಹರಾನ್ನಲ್ಲಿ 52 ಸಿಬ್ಬಂದಿಗಳಿದ್ರು. 444 ದಿನಗಳ ಕಾಲ ಅವರನ್ನು ಒತ್ತೆಯಾಳಾಗಿಟ್ಕೊಂಡಿದ್ರು. ಅವರನ್ನು ಬಿಡಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಆಪರೇಷನ್ ಈಗಲ್ ಕ್ಲಾ ಮಿಲಿಟರಿ ಕಾರ್ಯಾಚರಣೆ ಆಯಿತು. ಸಾಧ್ಯ ಆಗಲಿಲ್ಲ, ಸೋತರು. ಅಮೆರಿಕಾದ ಸೈನಿಕರು ಮೃತಪಟ್ಟರು. ಇದ್ರ ಬಗ್ಗೆ ನಾನು ಡೀಟೇಲ್ಸಿಗೆ ಬರ್ತೀನಿ. ಕಾರ್ಟರ್ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಯಲ್ಲಿ ಸೋಲ್ತಾರೆ. ಅವರ ರಾಜಕೀಯ ಹಿನ್ನಡೆ ಆಗುತ್ತೆ. ರೊನಾಲ್ಡ್ ರೇಗನ್ ಮತ್ತು ಜಾರ್ಜ್ ಬುಷ್ ಪ್ರತ್ಯಕ್ಷ ಮತ್ತು ಪರೋಕ್ಷ ಯುದ್ಧಗಳಾಗುತ್ತೆ. ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಆಗುತ್ತೆ 1980 ಆಸುಪಾಸಿಗೆ. ಆ ಸಮಯದಲ್ಲಿ ಇರಾನನ್ನು ಬಗ್ಗುಬಡಿಬೇಕು ಅಂತ ಇದೇ ಸದ್ದಾಂ ಹುಸೇನ್ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಮೆರಿಕ, ಇರಾನನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕಾಗಿ. ಆದರೂ ಕೂಡ ಇರಾನ್ನ ಆಡಳಿತವನ್ನು ಮುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಮನಿಸಬೇಕಾದ ಸಂಗತಿ, ಆಕ್ಸಿಸ್ ಆಫ್ ಇವಿಲ್ ಜಾರ್ಜ್ ಡಬ್ಲ್ಯೂ ಬುಷ್
ಇವರು ದುಷ್ಟರ ಅಕ್ಷರೇಖೆ ಅಂತ ಒಂದು ಕರೀತಾರೆ. ಏನೇನಿದು ದುಷ್ಟರ ಅಕ್ಷರೇಖೆ? ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂತಹ ದೇಶ ಯಾವ್ಯಾವುದು? ಇರಾನ್, ಇರಾಕ್ ಮತ್ತು ಉತ್ತರ ಕೊರಿಯಾ. ಈ 3 ದೇಶಗಳನ್ನು ಸೇರಿಸಿಕೊಂಡು ದುಷ್ಟರ ಅಕ್ಷರೇಖೆ ಅಂತ ಇವರದಕ್ಕೊಂದು ನಾಮಕರಣ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅವತ್ತು ಕೂಡ ಪುಟಿದೇಳುವ ಪ್ರಯತ್ನವನ್ನು ಮಾಡ್ತು. ಬರಾಕ್ ಒಬಾಮಾ ಬರ್ತಾರೆ ಅಧಿಕಾರಕ್ಕೆ 2015ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ, ಪರಮಾಣು ಒಪ್ಪಂದ JCPOA. ಈ ಒಪ್ಪಂದದ ಭಾಗವಾಗಿ ಪರಮಾಣು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇರಾನ್ ಸಂಸ್ಕರಣೆ ಮಾಡಬಾರದು, ಯುರೇನಿಯಂ ಸಂಸ್ಕರಣೆ ಆಗಬಾರದು ಅಂತ ಇವರ ಬಯಕೆ ಆಗುತ್ತೆ. ಅದನ್ನು ಒಪ್ಪಂದಕ್ಕೆ ಸಹಿ ಆಗ್ತಾರೆ, ಒಳಗೆ ತಯಾರು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಬರಾಕ್ ಒಬಾಮಾ ನಂತರ 2018ರಲ್ಲಿ ಟ್ರಂಪ್ ಈ ಒಪ್ಪಂದದಿಂದ ಹೊರಗೆ ಬರೋದು. 2026ರಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ಮಾಡ್ತಾ ಇರೋದು. ಒಪ್ಪಂದದಿಂದ ಹೊರಗಡೆ ಬಂದು ಗರಿಷ್ಠ ಒತ್ತಡ ಏರಿದ್ರು, ಎಲ್ಲವೂ ಆಯಿತು. ಇದೀಗ ಪರಮಾಣನ್ನು ಹೊಂದಬಾರದು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಇವತ್ತಿನ ತನಕವೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೇಗೆ ನಾನು ನಿಮಗೆ ಆವಾಗಲೇ ಒಂದು ಸುದ್ದಿಯನ್ನು ಹೇಳಿದೆ, ರೆಜಿಮಿ ಚೇಂಜ್ ಮಾಡೋದು, ಆಡಳಿತವನ್ನು ಬದಲಾವಣೆ ಮಾಡಿದ ತಕ್ಷಣ ಇರಾನ್ನಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗುತ್ತೆ. ಆ ಅರಾಜಕತೆಯನ್ನು ಬಳಸಿಕೊಂಡು ಇರಾನ್ನಲ್ಲಿ ಆಗಿರುವಂಥ ಪ್ರಗತಿಯನ್ನು ಧ್ವಂಸ ಮಾಡೋದು, ಹಾರ್ಮುಜ್ ಜಲಸಂಧಿ ಮತ್ತು ಪರಮಾಣು ಕಾರ್ಯಕ್ರಮಕ್ಕೆ ಆದಂಥ ಬೆಳವಣಿಗೆಗಳನ್ನು ಸ್ಟಾಪ್ ಮಾಡೋದು ಯಾರ್ದ ಬಯಕೆ ಆಗಿತ್ತು? ಇದೇ ಡೊನಾಲ್ಡ್ ಟ್ರಂಪ್ ಅವ್ರದ್ದಾಗಿತ್ತು. ನಾನು ಹೇಳ್ತಾ ಇರುವಂಥ ವಿಚಾರ 1979ರಿಂದ 2026ರ ತನಕವೂ ಕೂಡ ಅನೇಕ ಅಧ್ಯಕ್ಷರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆಯ ರೀತಿಯಾದಂಥ ಒಂದು ಪ್ರಯತ್ನವನ್ನು ಇರಾನ್ ವಿರುದ್ಧ ಮಾಡಿದಾಗಲೂ ಕೂಡ ಆ ಪ್ರಯತ್ನದಲ್ಲಿ ಯಶ ಆಗದೇ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲದರ ಜೊತೆಗೆ ಇರಾನ್ ಅಧಿಕಾರ ಮತ್ತು ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನೋಡಿ, ನಾವು ಅಮೆರಿಕಾದ ಈ ಅಧ್ಯಕ್ಷೀಯ ಚುನಾವಣೆಯ ಬಗ್ಗೆ, ಈ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ ಪ್ರತಿ 4 ವರ್ಷಕ್ಕೊಮ್ಮೆ ಆಗುತ್ತೆ. ಒಬ್ಬ ವ್ಯಕ್ತಿ 2 ಚುನಾವಣೆಗಳನ್ನು ಫೇಸ್ ಮಾಡ್ಬೋದು, 2ಕ್ಕಿಂತ ಅಧಿಕ ಚುನಾವಣೆಗೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ನೀವು ಇರಾನ್ ವಿಚಾರಕ್ಕೆ ಬಂದರೆ ಅಲ್ಲಿ ಅಧ್ಯಕ್ಷರು ಬದಲಾಗ್ತಾರೆ. ಅಮೆರಿಕಾದಲ್ಲಿ ಇಲ್ಲಿ ಏನು ಬದಲಾವಣೆ, ಸರ್ವೋಚ್ಚ ನಾಯಕರು ಒಬ್ಬರೇ ಇರ್ತಾರೆ. ನೀತಿ ನಿಲುವುಗಳು ಎಲ್ಲವೂ ಕೂಡ ಒಂದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೀತಿ ನಿಲುವು ಎಲ್ಲವೂ ಕೂಡ ಒಂದೇ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಹೆಂಗೆ ಅಮೆರಿಕ ಮತ್ತು ಈ ಅರಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕನೆಕ್ಟಿವಿಟಿ ಮಾಡಬೇಕು. ಏನಾಗುತ್ತೆ ಬೆಳವಣಿಗೆ, 2 ಪಂಗಡಗಳು ಇರುತ್ತೆ ಇರಾನ್ನಲ್ಲಿ, ಮಿಡಿಗಳು ಮತ್ತು ಪರ್ಷಿಯನ್ರು ಅಂತ ಕರೀತಾರೆ. ಅವನ್ನ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು. ಈ ಪರ್ಷಿಯನ್ರು ಏನು ಮಾಡ್ತಾ ಇರ್ತಾರೆ, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಬೇಕನ್ನುವಂಥ ಒಂದು ಹಂತಕ್ಕೆ ಹೋಗ್ತಾರೆ. ಮಿಡಿಗಳ ಮೇಲೆ ದಾಳಿ ಆಗುತ್ತೆ, ಮಿಡಿಗಳು ಪರ್ಷಿಯನ್ರಾಗಿ ಎಲ್ಲವೂ ಕೂಡ ಆಯಿತು. ಒಂದು ಬೆಳವಣಿಗೆ. ಸೈರಸ್ ದಿ ಗ್ರೇಟ್, ಈ ಪರ್ಷಿಯಾ ಪಿತಾಮಹ ಅಂತ ಈ ವ್ಯಕ್ತಿಯನ್ನು ಕರೀಲಾಗುತ್ತೆ, ಸೈರಸ್ ದಿ ಗ್ರೇಟ್ ಅಂತ ಕರೀತಾರೆ. ಈ ವ್ಯಕ್ತಿ ಪರ್ಷಿಯಾ ಸಾಮ್ರಾಜ್ಯವನ್ನು ಕಟ್ಟಿದ, ಅವರಿಂದ ಪರ್ಷಿಯಾ ಬಂತು, ಇತ್ಯಾದಿ ಅಂತ. ಅಲ್ಲಿ ಅಲೆಕ್ಸಾಂಡರ್ ದಾಳಿ ಆಗುತ್ತೆ, ಸಸಾಲಿಯನ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ, ಜೊರಾಸ್ಟ್ರಿಯನ್ನರು ಅಲ್ಲಿಯ ತನಕ ಇದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಅರಬ್ಬರ ದಾಳಿ ಆಗುತ್ತೆ. ನಿಮಗೆ ಅಮೆರಿಕಾದ ಕನೆಕ್ಟಿವಿಟಿ ಕೊಡ್ತೀನಿ. ಅರಬ್ಬರ ದಾಳಿ ಆಯಿತು. ಅರಬ್ಬರ ದಾಳಿಯಾದ ನಂತರ ಇಸ್ಲಾಮೀಕರಣ ಶುರುವಾಯಿತು. ಎಲ್ಲಿ? ಇದೇ ಇರಾನ್ನಲ್ಲಿ ಇಸ್ಲಾಮೀಕರಣ ಶುರುವಾಯಿತು. 1501ರಲ್ಲಿ ಇರಾನನ್ನು ಯಾವ ಜೊರಾಸ್ಟ್ರಿಯನ್ ರಾಷ್ಟ್ರ ಆಗಿತ್ತು ಅದನ್ನು ಶಿಯಾ ಮುಸ್ಲಿಂ ದೇಶ ಅಂತ 1501ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಇದು ಒಂದು ಭಾಗ. 1925ರಲ್ಲಿ ರೇದ್ ಶಾ ಅಧಿಕಾರಕ್ಕೆ ಬಂದರು. ಇದನ್ನು ಇರಾನ್ ಅಂತ ನಾಮಕರಣ ಮಾಡುವ ಪ್ರಯತ್ನವನ್ನು ಮಾಡಿದರು. ಒಂದು ಬೆಳವಣಿಗೆ ಆಯಿತು. ಅದಾದ ನಂತರ ಇವರ ಮಗ ಮೊಹಮ್ಮದ್ ರೇದ್ ಶಾ ಅಮೆರಿಕಾದ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದ 1953ರಲ್ಲಿ. ಅದಾದ ನಂತರ ಈ ವ್ಯಕ್ತಿ ಪಾಶ್ಚಿಮಾತ್ಯಕರಣಕ್ಕೆ ಎಲ್ಲವೂ ಕೂಡ ಒಗ್ಗಿಕೊಂಡ. ಬೇರೆ ಬೇರೆ ದೇಶದವರು ಮೋಜು ಮಸ್ತಿಗಾಗಿ ಇಲ್ಲಿ ಇರಾನ್ಗೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಶಾ ವಿರುದ್ಧ ಪ್ರತಿಭಟನೆಗಳು ಶುರುವಾಯಿತು. ಒಂದು ಭಾಗ. ಎಲ್ಲದರ ನಡುವೆ ಒಂದು ಒಪ್ಪಂದ ಆಗುತ್ತೆ 1954ರಲ್ಲಿ, ಕನ್ಸೋರ್ಟಿಯಂ ತೈಲ ಒಪ್ಪಂದ ಅಂತ. ಅಮೆರಿಕ, ಬ್ರಿಟನ್ ಮತ್ತು ಇರಾನ್ ನಡುವೆ ಆದಂಥ ಒಪ್ಪಂದ. 25 ವರ್ಷಗಳಿಗೆ ಈ ಒಪ್ಪಂದ ಆಯಿತು. ಎಲ್ಲಿ ತನಕ? 1978ರ ತನಕ ಆಯಿತು. ಇದನ್ನು ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಮೆರಿಕ ಮತ್ತು ಬ್ರಿಟನ್ ಪಹಲ್ವಿ ಅವರನ್ನು ಕೇಳ್ಕೊಳ್ತಾರೆ, ನೀವು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ. ಇಲ್ಲ, ಸಾಧ್ಯವಿಲ್ಲ. ಯಾಕಂದರೆ 40% ಬ್ರಿಟನ್ಗೆ ಹೋಗ್ತಿತ್ತು ಲಾಭ, 40% ಇದೇ ಅಮೆರಿಕಕ್ಕೆ ಹೋಗ್ತಿತ್ತು. ಉಳಿದಿದ್ದು ಡಚ್ರು, ಫ್ರೆಂಚ್ರು ಮತ್ತು ಇದೇ ಇರಾನ್ ನಡುವೆ ಸ್ವಲ್ಪ ಹಂಚಿಕೆ ಆಗ್ತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದರ ವಿರುದ್ಧ ಪಹಲ್ವಿ ಒಂದು ನಿರ್ಣಯವನ್ನು ತೆಗೆದುಕೊಂಡರು. 1979ರಲ್ಲಿ ಒಂದು ಅಧಿಕಾರ ಬದಲಾವಣೆ ಮಾಡಬೇಕು ಅಂತ ಇದೇ ಅಮೆರಿಕ ಏನು ಮಾಡುತ್ತೆ, ಮುಲ್ಲಾಗಳನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ಮಾಡಿತು. ಅದರ ವಿರುದ್ಧ ಅಯತಲ್ಲಾ ರುಹಲ್ಲಾ ಖಮೇನಿ ಎನ್ನುವಂಥ ವ್ಯಕ್ತಿ ಇರಾಕಿಗೆ ಹೋಗಿರ್ತಾರೆ. ಈ ಅಯತಲ್ಲಾ ರುಹಲ್ಲಾ ಖಮೇನಿ ಇಸ್ಲಾಮಿಕ್ ಕ್ರಾಂತಿಯ ಮೊದಲ ವ್ಯಕ್ತಿ. ಅವರನ್ನು ಇರಾನ್ನ ಪಿತಾಮಹ ಇತ್ಯಾದಿ ಅಂತ ಇವರು ಕರೀತಾರೆ. ಆ ವ್ಯಕ್ತಿಯ ಹಿನ್ನೆಲೆ ನೋಡಿ, ಅವರ ಅಜ್ಜ ಭಾರತದವರು. ಇವತ್ತಿನ ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ರದೇಶ ಕಿಂತೂರು ಅಂತ, ಉತ್ತರ ಪ್ರದೇಶದ ಬಾರಾಬಂಕಿ ಜಿಲ್ಲೆ ಕಿಂತೂರು ಎನ್ನುವಂಥ ಗ್ರಾಮದವರು ಇವರು ಇರಾಕಿಗೆ ಹೋಗಿರ್ತಾರೆ. ಬ್ರಿಟಿಷರ ದಬ್ಬಾಳಿಕೆ ಇತ್ಯಾದಿ ಕಾರಣಕ್ಕಾಗಿ ಇರಾಕ್ನಲ್ಲಿ ಇದ್ಕೊಂಡು ರುಹಲ್ಲಾ ಖಮೇನಿ ಏನು ಮಾಡ್ತಿರ್ತಾರೆ, ಇರಾನ್ ವಿರುದ್ಧ ಫೈಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಅರ್ಥ ನಾನು ಹೇಳ್ತಾ ಇರೋದು, ರುಹಲ್ಲಾ ಖಮೇನಿನ ಅಧಿಕಾರಕ್ಕೆ ತರಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಟ್ಟಿತ್ತು. ಅದೇ ರುಹಲ್ಲಾ ಖಮೇನಿ ಅಮೆರಿಕಾದ ವಿರುದ್ಧ ಸೆಟ್ಟೆದ್ದು ಪಾಶ್ಚಿಮಾತ್ಯಕರಣ ವಿರುದ್ಧ ಅವತ್ತು ಸೆಟ್ಟೆದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ಅದಾದ ನಂತರ
1979ರಲ್ಲಿ ಇಸ್ಲಾಮಿಕ್ ಆಡಳಿತ ಶುರುವಾಯಿತು. ಅಲ್ಲಿಂದ ಇಲ್ಲಿಯ ತನಕ ಒಂದೇ ಸಿದ್ಧಾಂತ ಎಲ್ಲಿದೆ? ಇರಾನ್ನಲ್ಲಿದೆ. ಆದರೆ 1979ರ ನಂತರ ಇಲ್ಲಿಯ ತನಕ ಅಮೆರಿಕಾದಲ್ಲಿ ಅನೇಕ ಅಧ್ಯಕ್ಷರು ಬದಲಾಗಿದ್ದಾರೆ. ಯಾವಾಗ ಅಮೆರಿಕದ ಅಧ್ಯಕ್ಷರು ಬದಲಾಗ್ತಾರೋ ಆವಾಗ ಇರಾನ್ನ ವಿರುದ್ಧ ನಿಲುವುಗಳು ಕೂಡ ಬದಲಾಗಿದ್ದನ್ನು ನೋಡಿದ್ದೀವಿ. ಕೆಲವೊಂದಿಷ್ಟು ಜನ ಪ್ರತಿಕಾರದ ಬಗ್ಗೆ ಮಾತನಾಡಿದ್ದಾರೆ, ಕೆಲವೊಂದಿಷ್ಟು ಜನ ಸಾಫ್ಟ್ ಧೋರಣೆಯನ್ನು ತೋರೋದನ್ನು ನೋಡ್ತಾ ಇದ್ದೀವಿ. ಇದರರ್ಥ ನಾನು ಹೇಳ್ತಾ ಇರೋದು, ಇರಾನ್ಗೆ ಒಂದು ಗಟ್ಟಿ ಸಿದ್ಧಾಂತ ಇದೆ, ಅದು ಇಸ್ಲಾಮಿಕ್ ಸಾಮ್ರಾಜ್ಯದ ಮೇಲೆ ಅಥವಾ ಶಿಯಾ ಮುಸ್ಲಿಂ ಪ್ರಾಬಲ್ಯದ ದೇಶ ಆಗಿದೆ. ಹೀಗಾಗಿ ಅವರೊಂದು ಸಿದ್ಧಾಂತದ ಮೇಲೆ ನಡೀತಾ ಇದ್ದಾರೆ. ಈ ಸಿದ್ಧಾಂತವು ಕೂಡ ಅಮೆರಿಕಾಗೆ ಇರಾನ್ ವಿರುದ್ಧ ಒಂದು ಗಟ್ಟಿ ಧೋರಣೆಯನ್ನು ಅಥವಾ ಗಟ್ಟಿ ಪ್ರತಿಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಇವೆಲ್ಲದರ ನಡುವೆ ಅಮೆರಿಕ ಹಳೆ ಅಧ್ಯಕ್ಷರ ಸಂಧಾನ ವಿಫಲ. ಏನಿದು? ನಾನು ಅವಾಗಲೇ ಹೇಳಿದೆ, ಟೆಹರಾನ್ ಎಂಬಸಿಯಲ್ಲಿ 52 ಅಮೆರಿಕನ್ನರನ್ನು ಒತ್ತೆಯಾಳನ್ನಾಗಿ ಇರಾನ್ ಅವರು ಇಟ್ಕೊಂಡಿದ್ರು. ಕಾರ್ಟರ್ ಸಂಧಾನ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಒತ್ತೆಯಾಳಾಗಿ ಇಟ್ಕೊಂಡ್ರು? ನಾನು ಅವಾಗಲೇ ಹೇಳಿದೆ ನಿಮ್ಗೆ, 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ರಾಶಃ ಫಹಲ್ವಿ ಅನ್ನುವಂಥ ಒಬ್ಬ ವ್ಯಕ್ತಿ ದೇಶವನ್ನು ಆಳ್ತಾ ಇದ್ದ. ಆ ವ್ಯಕ್ತಿ ಈ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಈ ಕ್ರಾಂತಿ ಆದ ನಂತರ ದೇಶ ಬಿಟ್ಟು ಓಡಿ ಹೋಗ್ಬಿಟ್ಟು ದೇಶ ಬಿಟ್ಟು ಓಡಿ ಹೋದ ನಂತರ ಇದೇ ಕಾರ್ಟರ್ ಎನ್ನುವಂಥ ಅಮೆರಿಕಾದ ಅಧ್ಯಕ್ಷರು ಏನು ಮಾಡಿಬಿಡ್ತಾರೆ, ಅವರಿಗೆ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ನ ಕಾರಣಕ್ಕಾಗಿ ಅಮೆರಿಕ ಅವರು ಪ್ರವೇಶ ಮಾಡಬಹುದು ಅಂತ ಅನುಮತಿಯನ್ನು ಕೊಟ್ಟರು, ಅವಕಾಶವನ್ನು ಕೊಟ್ಟರು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಆದಂಥ ಬೆಳವಣಿಗೆ, ಅವರಿಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ನ ಟ್ರೀಟ್ಮೆಂಟ್ನ ಕಾರಣಕ್ಕಾಗಿ ಅವಕಾಶವನ್ನು ಕೊಡ್ತೀವಿ ಅಂತೆಲ್ಲ ಕೊಟ್ಟರು. ಆವಾಗ ಇರಾನ್ನಲ್ಲಿದ್ದಂತಹ ಇರಾನಿಯನ್ನರು ಅಥವಾ ಬೇರೆ ಬೇರೆ ಕ್ರಾಂತಿಕಾರಕ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡಿದರು. ಅಮೆರಿಕ ರಾಜನಿಗೆ ಆಶ್ರಯ ಕೊಡುವ ಮೂಲಕ ಇರಾನ್ನ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಭಾವಿಸಿದ್ರು, ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕಾಗಿಯೂ ಕೂಡ ರಾಜ ರೆಜಾ ಫಹಲ್ವಿಯನ್ನ ನಿಮ್ಮ ಬಳಿ ಇಟ್ಕೊಳ್ಳದೆ ಆತನನ್ನ ಇರಾನಿಗೆ ಕಳಿಸಬೇಕು ಅಂತ ಬೇಡಿಕೆಯನ್ನಿಟ್ಟರು. ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಎಲ್ಲದರ ಪರಿಣಾಮವಾಗಿ ನವೆಂಬರ್ 4, 1979ರಿಂದ ಜನವರಿ 20, 1981ರ ತನಕ ಸರಿಸುಮಾರು 444 ದಿನಗಳ ಕಾಲ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಇವರೆಲ್ಲರನ್ನು ಕೂಡ ಒತ್ತೆಯಾಳಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಕಾರ್ಟರ್ ಏನು ಮಾಡಿದ್ರು ಇದರ ವಿರುದ್ಧ? ವಿಶ್ವಸಂಸ್ಥೆಗೆ ಹೋಗ್ತಾರೆ. ವಿಶ್ವಸಂಸ್ಥೆಯಲ್ಲಿ ಇದರ ವಿರುದ್ಧ ನಿರ್ಣಯವನ್ನು ಮಾಡೋ ಪ್ರಯತ್ನ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರಾನ್ ಕೃತ್ಯವನ್ನು ಖಂಡಿಸಿದರು. ಅದಾದ ನಂತರ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನವನ್ನು ಮಾಡಿದರು. ಅದರ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರೋ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಅಮೆರಿಕಾದ 8 ಸೈನಿಕರು ಇದರಲ್ಲಿ ಮೃತಪಡ್ತಾರೆ. ಒಂದು ಪ್ಲಾನ್ ಮಾಡ್ತಾರೆ ಅವರು. ನಾನು ಅವಾಗಲೇ ಹೇಳಿದೆ ಅದಕ್ಕೆ, ಆಪರೇಷನ್ ಈಗಲ್ ಕ್ಲಾ ಅಂತ. ಅಲ್ಲಿ ಮರುಭೂಮಿ ಇಳಿಯೋದು, ರಹಸ್ಯವಾಗಿ ಹೋಗೋದು, ಅಲ್ಲಿ ಅವರನ್ನು ಕಳೆದುಕೊಂಡು ಬರಬಹುದು ಅಂತ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಮೆರಿಕಾದವರೇ ಮೃತಪಟ್ಟರು ಹೊರತು ಏನು ಗೆಲುವಾಗಲಿಲ್ಲ. ಕೊನೆಗೆ ಒಂದು ಆಲ್ಜಿಸ್ ಎನ್ನುವಂಥ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಮಧ್ಯಸ್ಥಿಕೆ ವಹಿಸಿ. ಆಲ್ಜಿಸ್ ಒಪ್ಪಂದದಲ್ಲಿ ಅವರು ಬಿಡೋದಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಕಂಡೀಷನ್ ಎಲ್ಲೂ ಕೂಡ ಅಪ್ಲೈ ಆಗಿದ್ದೆ ನೋಡಿದ್ದೀವಿ. ಎಲ್ಲದರ ನಡುವೆ ಒಬಾಮಾ ಒಪ್ಪಂದ ಮತ್ತು ಟ್ರಂಪ್ ಒತ್ತಡ ತಂತ್ರ. ನಾನು ಆವಾಗಲೇ ಇದ್ರ ಬಗ್ಗೆ ಹೇಳಿದೆ. 2015ರಲ್ಲಿ ಬೇರೆ ಬೇರೆ ದೇಶಗಳ ಮಧ್ಯಸ್ಥಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುರೇನಿಯಂ ಸಂಸ್ಕರಣೆ ಮಾಡಬಾರ್ದು, ಈ ಪರಮಾಣು ಒಪ್ಪಂದ ಆಗಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣುನ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೇ ಒಬಾಮಾ ಅವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಸಭೆ ಆಯಿತು. ಇರಾನ್ ತಾನು ಸಂಸ್ಕರಣೆ ಮಾಡಿದ್ದಂಥ ಯುರೇನಿಯಮನ್ನು ರಷ್ಯಾಗೆ ಹಸ್ತಾಂತರ ಮಾಡಿದರು. ಹಾಗಾದರೆ ಎಲ್ಲವೂ ಕೂಡ ಅಂತಿಮ ಆಯಿತಾ? ಖಂಡಿತ ಆಗಲಿಲ್ಲ. ಅದು ಒಳಗೆ ತನ್ನ ಪಾಡಿಗೆ ತಾನು ಯುರೇನಿಯಂ ಸಂಸ್ಕರಣೆ ಮಾಡ್ತಾ ಇತ್ತು. ಅದು 60% ಬಂದಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಮಟ್ಟ ದಾಳಿ ಮಾಡಿದ್ದ ನೋಡಿದ್ದೀವಿ. ಒಬಾಮಾ ಅವರು ಮಾಡಿಕೊಂಡಿದ್ದಂತಹ ಈ ಒಪ್ಪಂದದ ಭಾಗವಾಗಿ 18ರಲ್ಲಿ ಟ್ರಂಪ್ ಅವರು ಹೊರಗಡೆ ಬಂದರು. ಹೊರಗಡೆ ಬಂದ ನಂತರ ಆರ್ಥಿಕ ದಿಗ್ಬಂಧನ ಎಲ್ಲವೂ ಕೂಡ ಆಗಿದ್ದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಎಲ್ಲದರ ನಡುವೆ ಅಮೆರಿಕಾದ ಒಂದು 5 ಲೆಕ್ಕಾಚಾರಗಳು ತಪ್ಪಿದೆ ಅನ್ನುವಂಥ ಡೀಟೇಲ್ಸ್. ಏನಿದೆ ಅಮೆರಿಕಾದ್ದು? ಒಮ್ಮೆ ಇರಾನ್ ನಾಯಕರನ್ನು ಹುಚ್ಚರು ಅಂತ ಕರೀತಾರೆ, ಒಬ್ಬರು ಬುದ್ಧಿವಂತರು ಅಂತ ಕರೀತಾರೆ. ಒಮ್ಮೆ ಹುಚ್ಚರು ಅಂತ ಕರೆಯೋದು ಅವರನ್ನು ಟಾಂಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಅವರನ್ನು ಮಾತುಕತೆಗೆ ಕರೆದುಕೊಂಡು ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರು ಅತ್ಯಂತ ಬುದ್ಧಿವಂತ ವ್ಯಕ್ತಿರು ಅಂತ. ಅಂದರೆ ದ್ವಂದ್ವ ನೀತಿ ಯಾರ ಬಳಿ ಇದೆ? ಇದೇ ಅಮೆರಿಕಾದ ಬಳಿ ಇದೆ. ಕಠಿಣ ಆರ್ಥಿಕ ನಿರ್ಬಂಧ ಹೇರಿದಾಗ ಇರಾನ್ ಆಡಳಿತ ಕುಸಿದು ಬೀಳುತ್ತೆ ಅಂತ USA ನಂಬಿಕೆ. ಅಂದರೆ ರೆಜ್ಯೂಮಿ ಚೇಂಜ್ ಮಾಡಿದಾಗ ಬದಲಾವಣೆಗಳಾಗುತ್ತೆ ಅಂತ ಬಯಸಿದ್ರು. ಯಾವುದು ಕೂಡ ಆಗಲಿಲ್ಲ. ಏನೋ ದೊಡ್ಡ ಮಟ್ಟದ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದಾಗ ಏನೋ ಚೇಂಜ್ ಆಗುತ್ತೆ ಅಂತ ಯಾವುದು ಕೂಡ ಆಗದೆ ಇದ್ದನ್ನು ನೋಡ್ತಾ ಇದ್ದೀವಿ. ಸೈನಿಕ ಒತ್ತಡದಿಂದ ಇರಾನ್ ರಾಜಕೀಯವಾಗಿ ಶರಣಾಗತಿ ಆಗುತ್ತೆ ಅನ್ನುವಂಥ ಭಾವನೆ ಇಟ್ಕೊಂಡಿದ್ರು. ಅದು ಅನೇಕ ವರ್ಷಗಳ ಇತಿಹಾಸದಲ್ಲಿ ಆಗಲಿಲ್ಲ. ಇರಾನ್ಗೆ ಅಮೆರಿಕ ಚೆನ್ನಾಗಿ ಅರ್ಥ ಆಗಿದೆ, ಆದರೆ ಅಮೆರಿಕಕ್ಕೆ ಇರಾನ್ ಇಂದಿಗೂ ಕೂಡ ಅರ್ಥ ಆಗಿಲ್ಲ. ಇದಕ್ಕಾಗಿಯೇ ಇರಾನ್ನ ಮಾಧ್ಯಮಗಳು, ಇರಾನ್ನ ಬೇರೆ ಬೇರೆ ನಾಯಕರುಗಳು ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಏನೋ ಸೀರಿಯಸ್ ಆಗಿ ಹೇಳಿಕೆ ಕೊಟ್ಟಾಗಲೂ ಕೂಡ ಅದನ್ನು ಸೀರಿಯಸ್ ಆಗಿ ಇರಾನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅವರು ತಮ್ಮ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಲ್ಲ ಎನ್ನುವಂತಹ ಒಂದು ಬಲವಾದ ನಂಬಿಕೆ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಇರಾನ್ಗೆ ಬಂದಿದ್ದರ ಕಾರಣಕ್ಕಾಗಿ ಇವತ್ತು ಬರ್ಬೋದು, ನಾವು ಫೇಸ್ ಮಾಡ್ತೀವಿ ಎನ್ನುವಂತಕ್ಕೆ ಇರಾನ್ ಅವರು ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ಇರಾನ್ ಮತ್ತು ಅಮೆರಿಕದ ನಡುವೆ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಪಕ್ಕದ ಪಾಕಿಸ್ತಾನ ಅನ್ನುವಂತಹ ಒಂದು ದೇಶದಲ್ಲಿ ತೈಲ ಬೆಲೆ ವ್ಯಾಪಕವಾಗಿ ಏರಿಕೆ ಆದಾಗಲೂ ಕೂಡ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ವ್ಯಾಪಕವಾದಂಥ ಕ್ಷಿಪಣಿ ದಾಳಿಗಳು, ವ್ಯಾಪಕವಾದಂಥ ಯುದ್ಧದ ಕಾರ್ಮೋಡ ಇದ್ದಾಗಲೂ ಕೂಡ ಅನೇಕ ನಾವಿಕರನ್ನು ರಕ್ಷಣೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಸಂಸತ್ತಿನಲ್ಲಿ ಭಾರತ ಯಾವ ಪರಿಪ್ರಮಾಣದಲ್ಲಿ ನಾವಿಕರನ್ನು ಈ ಯುದ್ಧದ ಸಮಯದಲ್ಲಿ ರಕ್ಷಣೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅಂಕಿಅಂಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಆ ಅಂಕಿಅಂಶ 3,000ಕ್ಕೂ ಅಧಿಕ ಇದೆ. 3,000ಕ್ಕೂ ಅಧಿಕ ನಾವಿಕರನ್ನು ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಭಾರತ ಇವತ್ತು ಹೇಳಿಕೊಂಡಿದೆ. ಹಾಗಾದರೆ ಹೌ ಇಟ್ ಈಸ್ ಪಾಸಿಬಲ್? ನೀವು ನೋಡಿ, 2006ರಲ್ಲಿ ಭಾರತ ರಕ್ಷಣೆ ಮಾಡಿತ್ತು ಈ ರೀತಿಯಾಗಿ. 2015ರಲ್ಲಿ ಯಮನ್ ಇದನ್ನು ಒಂದು ಬಿಕ್ಕಟ್ಟು ಶುರುವಾದಾಗ ಭಾರತ ಅನೇಕ ಜನರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಅಂದರೆ ಯುದ್ಧದ ಪರಿಸ್ಥಿತಿ ಸಮಯದಲ್ಲಿ ಭಾರತೀಯ ಜನರನ್ನು ಬೇರೆ ಬೇರೆ ದೇಶದಲ್ಲಿ ಇದ್ದವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿದೆ. ಆದರೆ ಇದೀಗ ನೇರವಾಗಿ ಯುದ್ಧದ ಭೂಮಿಯಲ್ಲಿದ್ದು ಆ ಯುದ್ಧವನ್ನು ಕಣ್ಣಾರೆ ಕಂಡಂತಹ ಈ ನಾವಿಕರೇನಿದ್ರಲ್ಲ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿತು. ಎಲ್ಲದರ ನಡುವೆ ಭಾರತೀಯ ನಾವಿಕರು ಕೂಡ ಮೃತಪಟ್ಟಿದ್ದಾರೆ. ಒಂದೇ ವಾರದಲ್ಲಿ ಭಾರತದ 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದನ್ನು ಭಾರತ ಆಕ್ಷೇಪಣೆ ಹೊರಹಾಕಿದ್ದು, ಅದರ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಂಡಿದ್ದು, ಇರಾನ್ನ ರಾಯಭಾರಿಗೆ ಎಚ್ಚರಿಕೆಗಳನ್ನು ಕೊಟ್ಟಿದ್ದು ಎಲ್ಲವೂ ಕೂಡ ನೋಡಿದ್ದೀವಿ. ಎಲ್ಲದರ ಜೊತೆಗೆ ಭಾರತ ಒಂದು ಜಯ ಸಾಧಿಸಿದೆ ಅಂತೆ. ಅದರ ಬಗ್ಗೆ ಸರ್ಕಾರ ಹೇಳಿಕೊಂಡಿದೆ. ಏನಾಯ್ತಿದು? ಹೌ ಇಟ್ ಈಸ್ ಪಾಸಿಬಲ್? ಡೀಟೇಲ್ಸ್ ನೋಡ್ತಾ ಹೋಗೋಣ. ಉದ್ವಿಗ್ನತೆ ಅಂದರೆ ಭಾರತೀಯ ಹಡಗುಗಳ ಗ್ರೇಟ್ ಎಸ್ಕೇಪ್ ಆಗಿರೋ ಘಟನೆ ಏನೇನಾಯಿತು? ಉದ್ವಿಗ್ನತೆಯ ನಡುವೆಯೂ ಕೂಡ ಹಾರ್ಮುಜ್ನಲ್ಲಿ ಭಾರತೀಯ ಹಡಗುಗಳು ಯಶಸ್ವಿ ಸಂಚಾರ ಆಗಿದೆ. ಈಗ ನೋಡಿ, ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗೋದಕ್ಕೆ ಶುರುವಾಯಿತು. ಈ ದಾಳಿ ಆಗೋದಕ್ಕೆ ಶುರುವಾದ ತಕ್ಷಣ ಭಾರತಕ್ಕೊಂದು ಆತಂಕ ಇತ್ತು. ನಾವು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಯಾಕೆ? ಎಲ್ಲ ಹಡಗುಗಳು ಭಾರತಕ್ಕೆ ಬರೋದಾಗಿತ್ತಾ? ಇಲ್ಲ. ಎಲ್ಲ ಹಡಗುಗಳಲ್ಲೂ ಭಾರತೀಯ ನಾವಿಕರಿದ್ರ? ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ. ಏನು ಹೇಳಿದ್ದೆ? ಭಾರತೀಯ ನಾವಿಕರು ಮತ್ತು ಈ ಹಡಗು ಯಾನ ಸಂಸ್ಥೆಗಳೇನಿದೆ, ಬೇರೆ ಬೇರೆ ಕಂಪನಿಗಳಿದೆ, ಆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಭಾರತೀಯ ನೌಕಾ ಸಿಬ್ಬಂದಿ ಏನಿದಾರಲ್ಲ ಆ ಸಿಬ್ಬಂದಿಗೆ ಬಹುದೊಡ್ಡ ಬೇಡಿಕೆ ಇದೆ. ಅದು ನಾವಿಕರಾಗಿರ್ಬೋದು, ಎಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು, ಟೆಕ್ನಿಕಲ್ ಸಿಬ್ಬಂದಿಗಳಾಗಿರ್ಬೋದು, ಇನ್ನು ಹಡಗಿನಲ್ಲಿ ಕಾರ್ಯನಿರ್ವಹಿಸುವಂಥ ಬೇರೆ ಬೇರೆ ವಿಭಾಗಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇರ್ತಾರೆ. ಈ ಭಾರತೀಯರನ್ನು ಅಂತಾರಾಷ್ಟ್ರೀಯವಾಗಿರುವಂಥ ಹಡಗು ಸಂಸ್ಥೆಗಳೇನಿರುತ್ತೆ ಅವರು ರಿಕ್ರೂಟ್ ಮಾಡ್ತಾರೆ. ಅದು ಬೇರೆ ಬೇರೆ ದೇಶಗಳ ಧ್ವಜವನ್ನು ಹೊತ್ತುಕೊಂಡು ಹೋಗುವಂಥ ಹಡಗುಗಳಾಗಿರ್ಬೋದು. ಆ ಹಡಗುಗಳಲ್ಲಿ ಭಾರತೀಯರೇ ಇರ್ತಾರೆ. ಅಂಥ ಭಾರತೀಯರನ್ನು 3,972 ಮಂದಿಗಳನ್ನು ರಕ್ಷಣೆ ಮಾಡಲಾಗಿದೆ ಅಂತ ಭಾರತ ಸರ್ಕಾರ ಇದೀಗ ಸಂಸತ್ತಿಗೆ ಮಾಹಿತಿಯನ್ನು ಕೊಟ್ಟಿದೆ. 60 ಸರಕು ಹಡಗುಗಳು ಸುರಕ್ಷಿತವಾಗಿ ಬಂದಿವೆ, ಯಶಸ್ವಿಯಾಗಿ ಸಂಚಾರ ಮಾಡಿವೆ. 3,972 ಜನರನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಸರಕು ಹಡಗುಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಂಥ ಸಾಮಾನ್ಯ ನಾವಿಕರು ಯುದ್ಧದ ವಲಯದಲ್ಲಿ ಅವರ ಜೀವಕ್ಕೆಲ್ಲ ಅಪಾಯ ಆಗಿತ್ತು. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ರಕ್ಷಣೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಇತ್ತು? ಅನೇಕ ದಿನಗಳ ಕಾಲ ಅವರು ಎದುರುಗಡೆ ಬೀಳ್ತಾ ಇದ್ದಂಥ ಕ್ಷಿಪಣಿಗಳನ್ನು ನೋಡ್ತಾ ಇದ್ರು. ಅನೇಕ ದಿನಗಳ ಕಾಲ ನೀವು ನೋಡಿ, 1,500ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಹಡಗುಗಳು ಒಮ್ಮೆಗೆ ಸಮುದ್ರದ ಮಧ್ಯದಲ್ಲೇ ನಿಂತು ಹೋಗಿದ್ದನ್ನು ನೋಡಿದ್ದೀವಿ. ವಾರಗಟ್ಟಲೆ ಸಮುದ್ರದಲ್ಲೇ ಇದ್ದರು. 500ಕ್ಕೂ ಹೆಚ್ಚು ಭಾರತೀಯ ನಾವಿಕ ಸಿಬ್ಬಂದಿ 107ಕ್ಕೂ ಅಧಿಕ ದಿನ ಸಮುದ್ರದಲ್ಲೇ ಕಾಲ ಕಳೆದಿದ್ದನ್ನು ನೋಡಿದ್ದೀವಿ. ಎಲ್ಲ ಕಾಲ ಕಳೆದಿದ್ದರ ಹೊರತಾಗಿಯೂ ಕೂಡ ಭಾರತ ಇದೀಗ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದೆ. 13ಕ್ಕೂ ಹೆಚ್ಚು, ನಾನು ಆವಾಗಲೇ ಹೇಳಿದ್ನಲ್ಲ, 13ಕ್ಕೂ ಹೆಚ್ಚು ಬೇರೆ ಬೇರೆ ಧ್ವಜಗಳನ್ನು ಹೊಂದಿದ್ದಂಥ ಹಡಗುಗಳಲ್ಲಿದ್ದಂತಹ ಭಾರತೀಯ ಸಿಬ್ಬಂದಿಯ ರಕ್ಷಣೆಯೂ ಕೂಡ ಆಗಿದೆ. ಆ ಮುಖಾಂತರ ಭಾರತ ಒಂದು ಎಚ್ಚರಿಕೆಯನ್ನು ಈ ವಿಚಾರದಲ್ಲಿ ಇಟ್ಟಿರೋದು. ಇವೆಲ್ಲದ ನಡುವೆ ನೌಕಾಪಡೆ ಕಾವಲು ಮತ್ತು ಕಾರ್ಯಾಚರಣೆ ಹೆಂಗಾಯ್ತಿದು ಅಂತ. ಅಪಾಯದ ವೇಳೆ ಸಮೀಪದ ಭಾರತದ ಯುದ್ಧ ನೌಕೆ ಸಂಪರ್ಕಕ್ಕೆ ಈ ಹಡಗುಗಳಿಗೆ ಒಂದು ಸೂಚನೆ ಕೊಡಲಾಗಿತ್ತು. ಓಕೆ, ರಕ್ಷಣೆ ಮಾಡಿದ್ರು. ಹೆಂಗಾಗಿತ್ತು ಇದು ಪ್ರೊಸೆಸ್ಸು? ಏನಾದರೂ ಅಪಾಯ ಬಂದಾಗ ಭಾರತದ ಯುದ್ಧ ನೌಕೆಗಳ ಸಂಪರ್ಕಕ್ಕೆ ನೀವು ಬರಬೇಕು ಅಂತ ಇವರು ಎಲ್ಲ ನಾವಿಕರುಗಳಿಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಮಿತ್ರ ದೇಶಗಳ ನೌಕೆಗಳೊಂದಿಗೂ ಕೂಡ ಸಂಪರ್ಕ ಸಾಧಿಸಬೇಕು ಅಂತ ಅವಕಾಶ ಕೊಡಲಾಗಿತ್ತು. ಭಾರತೀಯ ಸಾಗರ ಪ್ರದೇಶದ ಮಾಹಿತಿ ಸಮ್ಮಿಲನ ಕೇಂದ್ರ IFC IOR ಇವರೆಲ್ಲರೂ ಕೂಡ ಅದರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ಎಚ್ಚರಿಕೆಯನ್ನು ಇಟ್ಟಿದ್ರು. ಒಂದು ಆಪರೇಷನ್ ಸಂಕಲ್ಪ ಅಂತ ಶುರು ಮಾಡಿದ್ರು ಇವರು. ಕಡಲ ಸುರಕ್ಷತೆಯ ಕವಚ ಇದು. ಈ ಆಪರೇಷನ್ ಸಂಕಲ್ಪದ ಭಾಗವಾಗಿ VHF ಚಾನಲ್ 16 ಅಂತ ಶುರು ಮಾಡಿಕೊಂಡ್ರು.
ಇದರ ಮುಖಾಂತರ ಏನು ಮಾಡಿದರು, ರೇಡಿಯೋ ಸಂವಹನ ತುರ್ತು ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದರು. ಕಡಲಿನಲ್ಲಿ ಸಂಚಾರ ಮಾಡುವಂಥ ಎಲ್ಲ ವಾಣಿಜ್ಯ ಹಡಗುಗಳಿಗೆ ಅಂತಾರಾಷ್ಟ್ರೀಯ ತುರ್ತು ರೇಡಿಯೋ ತರಂಗ VHF ಚಾನಲ್ 16ನ ಮುಖಾಂತರ ಭಾರತೀಯ ಯುದ್ಧ ನೌಕೆಯನ್ನು ಸಂಪರ್ಕ ಮಾಡೋದಕ್ಕೆ ಸೂಚನೆ ಕೊಟ್ಟರು. ಅದಾದ ನಂತರ ಈ ಚಾನಲ್ನಲ್ಲಿ SOS ಅಥವಾ ಸಹಾಯದ ಕರೆ ಬಂದ ತಕ್ಷಣ ಭಾರತೀಯ ನೌಕಾಸೇನೆ ಯುದ್ಧ ನೌಕೆಗಳು ಕ್ಷಿಪ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದಾದ ನಂತರ ಐಡೆಂಟಿಫಿಕೇಶನ್ ಸಿಸ್ಟಮ್ AIS ಅಂತ ನಾವೇನು ಕರಿತೀವಿ, ಅದನ್ನು ಆಫ್ ಮಾಡಿದಾಗಲೂ ಕೂಡ ನೌಕಾಸೇನೆಯೊಂದಿಗೆ ಸಂಪರ್ಕ ಯಾವುದೇ ಕಾರಣಕ್ಕಾಗಿಯೂ ಕೂಡ ಕಡಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಇನ್ಮಾರ್ಸ್ಯಾಟ್ ಎನ್ನುವಂಥ ಉಪಗ್ರಹದ ಮುಖಾಂತರ ಎಲ್ಲವನ್ನ ಅದನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಿದರು. GPS ಟ್ರ್ಯಾಕಿಂಗ್ ವ್ಯವಸ್ಥೆ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬ್ರಿಟಿಷ್ ರಾಯಲ್ ನೇವಿ ಅಡಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಅಂತ ಒಂದು ಜಾಗತಿಕ ಮಾಹಿತಿ ವಿನಿಮಯ ಕೇಂದ್ರ ಇದು. ಇದರ ಜೊತೆಗೆ ಭಾರತ ಕೆಲಸವನ್ನು ಮಾಡಿತ್ತು. ಹೆಂಗಿದು, ಯಾವ್ಯಾವ ವಲಯದಲ್ಲಿ, ಅದು ಹಾರ್ಮುಜ್ ಜಲಸಂಧಿ ಆಗಲಿ, ಒಮಾನ್ ಗಲ್ಫ್ನ ವಲಯ ಆಗಲಿ, ಎಲ್ಲೆಲ್ಲಿ ಹಡಗುಗಳ ಪ್ರವೇಶ ಆಗ್ತವಲ್ಲ ಅದಕ್ಕಿಂತ ಮೊದಲು ಭಾರತೀಯ ಹಡಗುಗಳು ತಮ್ಮ ಪ್ರಯಾಣದ ವಿವರ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ಈ UKMTO ಅಂತ ನಾನೇನು ಕರೆದೆ, ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಅಂತ ನಾನೇನು ಕರೆದೆ, ಅವರಿಗೆ ವರದಿಯನ್ನು ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇತ್ತು. ಅವರಲ್ಲಿ ವರದಿಯನ್ನು ಮಾಡಿಕೊಳ್ತಾ ಇದ್ರು. ಹಾಗಾದರೆ UKMTO ಏನು ಕೆಲಸ ಮಾಡ್ತಾ ಇತ್ತು, ಅವರೊಂದು ಕೆಲಸ ಮಾಡ್ತಾ ಇದ್ರು. ಯಾವ್ಯಾವ ಪ್ರದೇಶದಲ್ಲಿ ದಾಳಿ ಆಗುವಂತಹ ಭೀತಿ ಇದೆ, ನಾಳೆಯಲ್ಲಿ ದಾಳಿ ಆಗ್ಬೋದು, ಏನು ದಾಳಿ ಆಗ್ಬೋದು, ಇವತ್ತು ಎಲ್ಲಿ ಕ್ಷಿಪಣಿ ದಾಳಿಯಾಗಿದೆ, ಎಲ್ಲದರ ಮಾಹಿತಿಯನ್ನು ತನ್ನ ಅಧಿಕೃತ ಟ್ವಿಟರ್ನ ಮುಖಾಂತರ ಅಲರ್ಟ್ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ದಾಳಿಯ ಭೀತಿಯನ್ನು ಎಚ್ಚರಿಕೆ ಮಾಡ್ತಾ ಇದ್ರು UKMTO. ಈ UKMTO ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಇವರೆಲ್ಲರೂ ಕೂಡ ಭಾರತೀಯ ನೌಕಾಪಡೆಗಳು ಅಥವಾ ಯುದ್ಧ ನೌಕೆಗಳೇನಿತ್ತಲ್ಲ ಅವರ ಜೊತೆಗೆ ಕಮ್ಯುನಿಕೇಷನ್ ಮಾಡುವ ಮುಖಾಂತರ ದಾಳಿಯಿಂದ ಪಾರಾಗುವಂತೆ ಎಲ್ಲವೂ ಕೂಡ ಪ್ರಯತ್ನ ಆಗಿತ್ತು ಅಂತ, ಅಂದರೆ ಒಂದು ದೊಡ್ಡ ದೀರ್ಘ ಪ್ರೊಸೆಸ್ ಆಗಿದೆ. ಆ ದೀರ್ಘ ಪ್ರೊಸೆಸ್ನ ಮುಖಾಂತರ 3972 ನಾವಿಕರ ರಕ್ಷಣೆ ಈ ಯುದ್ಧದ ಸಮಯದಲ್ಲಿ ಆಗಿರೋದು. ಇವೆಲ್ಲದರ ಜೊತೆಗೆ ಭಾರತದ ಮುನ್ನೆಚ್ಚರಿಕೆ ತುರ್ತು ನಿರ್ವಹಣೆ ಆಗಿರೋ ಘಟನೆ ಏನೇನಾಯಿತು, ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅಡಿ 24x7 ಕೆಲಸ ಮಾಡಿದ್ದಾರೆ. ದಿನದ 24 ಗಂಟೆ ಕೆಲಸ ಆಗಿದೆ. ಮುಂಬೈನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ತೆರೆದಿದ್ದರು. ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಎನ್ನುವಂಥ ಒಂದು ಕೇಂದ್ರ ಕಚೇರಿಯನ್ನು ತೆಗೆದುಕೊಂಡರು. ಸಿಬ್ಬಂದಿ ನೇಮಕಾತಿ ಎಲ್ಲವೂ ಕೂಡ ಕೆಲಸ ಆಯಿತು. 15,771 ಕರೆಗಳಿಗೆ ತಕ್ಷಣವಾಗಿ ಸ್ಪಂದನೆ ಮಾಡಿದ್ದಾರೆ. ಡಿಜಿ ಶಿಪ್ಪಿಂಗ್ ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿಯಲ್ಲಿ ಕಮಾಂಡ್ ಸೆಂಟರ್ ಮಾದರಿಯ ಒಂದು ನಿಯಂತ್ರಣ ಕೊಠಡಿ ಮಾಡಿದರು. ಹಾರ್ಮುಜ್ ಜಲ ವಲಯದಲ್ಲಿ ಪ್ರತಿ ಭಾರತೀಯ ಹಡಗಿನ ಮೇಲೆ ಕ್ಷಣದ ನಿಗಾ ಇಟ್ಟರು. ನಾವಿಕರು, ಹಡಗು ಕಂಪನಿಗಳು ಆತಂಕದಲ್ಲಿದ್ದಂಥ ಅವರ ಕುಟುಂಬಸ್ಥರಿಂದ 15,700ಕ್ಕೂ ಹೆಚ್ಚು ತುರ್ತು ಫೋನ್ಗಳು ಬಂದಿದೆ. 36,000ಕ್ಕೂ ಹೆಚ್ಚು ಇಮೇಲ್ಗಳನ್ನು ಕಳಿಸಲಾಗಿತ್ತು. ಅತ್ಯಂತ ವೇಗವಾಗಿ ಇದನ್ನು ನಿಭಾಯಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶ ಮಾಡುವಂಥ ಭಾರತೀಯ ಧ್ವಜ ಹೊತ್ತಂಥ ಹಡಗಿನ ನಿಖರವಾದಂಥ GPS ಸ್ಥಾನವನ್ನು ಕೂಡ ನಿರಂತರವಾಗಿ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಗವಿಂಗ್ ಡಾರ್ಕನ್ ಸಮನ್ವಯವು ಕೂಡ ಆಗಿದೆ. ಇಲ್ಲಿ ಒಂದು 62ರಷ್ಟು ಭಾರತೀಯ ಹಡಗುಗಳ ದಾಳಿಗಳು ಏನೇನು ತಪ್ಪಿಸಿಕೊಳ್ಳೋದಕ್ಕೆ AIS ನಾನೇನು ಕರೆದೆ ಅದನ್ನು ಸ್ವಿಚ್ ಆಫ್ ಆದಾಗಲೂ ಕೂಡ ವಿಪತ್ತು ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು, ಏನು ಎತ್ತ, ಎಲ್ಲದರ ಬಗ್ಗೆ ಒಂದು ಕಣ್ಣಿಡೋ ಪ್ರಯತ್ನವನ್ನು ಈ ತಂಡ ಎಲ್ಲವೂ ಕೂಡ ಮಾಡಿತ್ತು. ಅದರ ಯಶಸ್ವಿ ಕಾರ್ಯಾಚರಣೆ ಇವತ್ತು ಸಿಗ್ತಾ ಇದೆ. ಎಲ್ಲದರ ಜೊತೆಗೆ ಭಾರತದ ಮಿಲಿಟರಿ ಶಕ್ತಿ ಪ್ರದರ್ಶನ. ಏನಿದು ಮಿಲಿಟರಿ ಶಕ್ತಿ ಪ್ರದರ್ಶನ? ಸಹಜವಾಗಿ ಅದು ತೈಲದ ವಿಚಾರದಲ್ಲಿ ನಾವು ಅಲ್ಪ ಮಟ್ಟಿಗಾದರೂ ಕೂಡ ಜಯವನ್ನು ಸಾಧಿಸಿದ್ದನ್ನು ನೋಡಿದ್ವಿ. ದೊಡ್ಡ ಮಟ್ಟದ ತೈಲ ದರ ಏರಿಕೆ ಆಗದೇ ಇದ್ದಿದ್ದು, ತೈಲದ ಬಿಕ್ಕಟ್ಟು ಆಗಿಬಿಡುತ್ತೆ ಎನ್ನುವಂಥ ಹಂತದಲ್ಲಿ ಇದ್ದಾಗಲೂ ಕೂಡ ಅದನ್ನು ನಾವು ಶಮನ ಮಾಡಿಕೊಂಡಿದ್ದನ್ನು ನೋಡಿದ್ವಿ. ಎಲ್ಲದರ ಜೊತೆಗೆ ವಿದೇಶಿ ನೌಕೆಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಭಾರತೀಯ ಭದ್ರತೆ ಅವರಿಗೂ ಕೂಡ ರಾಜತಾಂತ್ರಿಕ ಚೌಕಟ್ಟನ್ನು ಕೊಟ್ಟಿದೆ. ಶೃಂಗಸಭೆಯಲ್ಲಿ ಫ್ರಾನ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯಾದಾಗ ಇದೇ ಮಾತನ್ನು ಹೇಳಿದರು. ಅವರು ಪರಸ್ಪರವಾಗಿ ಇರಾನ್ ಮೇಲೆ ಅವರು ಹಾಕೋದು, ಅಮೆರಿಕದ ಮೇಲೆ ಇವರು ಹಾಕೋ ಪ್ರಯತ್ನವನ್ನು ಮಾಡಿದಾಗ ಯಾವುದೇ ಕಾರಣಕ್ಕಾಗಿಯೂ ಕೂಡ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು, ನಿಮ್ದು ಏನೇ ಸಮಸ್ಯೆ ಇದ್ದರೂ ನೀವು ಬಗೆಹರಿಸ್ಕೊಳ್ಳಿ, ಭಾರತೀಯರ ಜೀವಕ್ಕೆ ಹಾನಿ ಆಗಬಾರ್ದು ಅಂತ ಮೋದಿ ಎಲ್ಲ ಮನವಿ ಮಾಡಿದ್ರು. ಎಲ್ಲದರ ಭಾಗವಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ನಾವು. ಅಪಾಯಕಾರಿ ಜಲ ಪ್ರದೇಶದಲ್ಲಿ ಭಾರತದ ಪ್ರಜೆಗಳ ಜೀವ ರಕ್ಷಣೆಗೆ ನಿರಂತರವಾಗಿ ಮಾತುಕತೆಯನ್ನು, ಅದು ಜೈಶಂಕರ್ ಆಗಿರ್ಬೋದು, ವಿದೇಶಾಂಗ ಇಲಾಖೆಯ ವಕ್ತಾರರುಗಳು ಕೂಡ ಕಂಟಿನ್ಯೂಸ್ ಆಗಿ ಮಾತನಾಡಿದ್ದನ್ನು ನೋಡಿದ್ದೀವಿ. ದೇಶದ ಮಿಲಿಟರಿ ಶಕ್ತಿ ಪ್ರದರ್ಶನ ಭೌಗೋಳಿಕ ಸವಾಲು, ಯಶಸ್ವಿಯಾಗಿ ಇದನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಎಲ್ಲ ಹೇಳ್ಕೊಂಡಿದೆ. ಆ ವಿಚಾರವಾಗಿ ಅದು ನಮಗೆ ನೋಡಿ, ನೀವು 28ನೇ ತಾರೀಕಿಗೆ ಯುದ್ಧ ಶುರುವಾದಾಗ ಮಾರ್ಚ್ ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಬಂದಾಗ ಹೋಗ್ಬಿಡ್ತು. ಇರಾನ್ನ ಭಾರತದಲ್ಲಿರುವಂಥ ರಾಯಭಾರಿಗಳು ಹೇಳಿದ್ರು, ಭಾರತೀಯರು ನಮಗೆ ಸಹಾಯ ಮಾಡಿದ್ದಾರೆ, ಭಾರತೀಯರು ನಮಗೆಲ್ಲ ಮಿತ್ರರಿದ್ದಾರೆ, ನಾವು ಹೀಗಾಗಿ ತೈಲವನ್ನು ಕೊಡ್ತೀವಿ ಅಂತ ತೈಲವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಭಾರತೀಯ ಸುರಕ್ಷತೆ ಬಗ್ಗೆ ನಾವೊಂದು ಗಮನವನ್ನು ತೆಗೆದುಕೊಳ್ತೀವಿ ಅಂತ ಅಲ್ಲಿ ಅಧ್ಯಕ್ಷರುಗಳು ಕೂಡ ಮಾತನಾಡಿದ್ದನ್ನು ನೋಡಿದ್ದೀವಿ. ಎಲ್ಲವೂ ಒಟ್ಟಾರೆಯಾಗಿ ಇದೀಗ ಭಾರತ ಒಂದು ಮಿಲಿಟರಿ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಎಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋ ಪ್ರಶ್ನೆಗೆ ಫೆಬ್ರವರಿ 28ರಿಂದ ಮಾರ್ಚ್ ಮೊದಲ ತಿಂಗಳಲ್ಲಿ ನಾವೇನು ಸಮಸ್ಯೆ ಅನುಭವಿಸಿದಲ್ಲ ಅದೇ ಉತ್ತರ.
ಯಾಕೆ ಮುಖ್ಯ? ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅಗತ್ಯ ಭಾಗವನ್ನು 90% ಈ ಪ್ರದೇಶದಿಂದ ತೆಗೆದುಕೊಂಡು ಬರುತ್ತೆ. ಒಂದು ವೇಳೆ ಬಂದಾಗ್ಬಿಟ್ರೆ ತೈಲ ಬರಲ್ಲ. ತೈಲ ಬರದೇ ಹೋದರೆ ಸಹಜವಾಗಿ ತೈಲದ ಬೆಲೆ ಏರಿಕೆ ಆಗುತ್ತೆ. ತೈಲದ ಬೆಲೆ ಏರಿಕೆ ಆದರೆ ದೊಡ್ಡ ಮಟ್ಟದಲ್ಲಿ ಅದು ಕಚ್ಚಾ ವಸ್ತುಗಳು, ಅದಾದ ನಂತರ ಹಣದುಬ್ಬರ ಜಾಸ್ತಿ ಆಗೋ ಪ್ರಯತ್ನಗಳಾಗುತ್ತೆ. ಇರಾಕ್, ಸೌದಿ ಅರೇಬಿಯಾ, UAE, ಕುವೈತ್ನಿಂದ ತೈಲವನ್ನು ಸಾಗಣೆ ಮಾಡೋದಕ್ಕೆ ಇದೇ ಒಂದು ದೊಡ್ಡ ಮಾರ್ಗ ಬಂದಾದರೆ ವಿಮಾ ಹೆಚ್ಚಳ ಆಗುತ್ತೆ, ವಿಮಾ ದರ ಹೆಚ್ಚಳ ಆಗುತ್ತೆ. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹೀಗಾಗಿ ಅತ್ಯಂತ ಸೂಕ್ಷ್ಮವಾದಂತಹ ಮಾರ್ಗ ಇದು. ಹೀಗಾಗಿ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದು ಸ್ಟ್ಯಾಂಡನ್ನು ಯಾವಾಗಲೂ ಕೂಡ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಹಾರ್ಮುಜ್ ಆ ಮುಖಾಂತರ ಭಾರತಕ್ಕೆ ಮುಖ್ಯವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಅದು ಒಂದು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆದರೆ ಹೇಗೆ ಉತ್ತರ ಪ್ರದೇಶದಲ್ಲಿ ಸಮೋಸ ದರ ಏರಿಕೆ ಆಗುತ್ತೆ ಅನ್ನೋದರ ಎಕ್ಸಾಂಪಲ್ ತನಕ ನಾವು ನೋಡಿದ್ದೀವಿ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಮುಖ್ಯ. ಪಕ್ಕದ ಬಾಂಗ್ಲಾದೇಶ 2024ರಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಆಯಿತು. ಅಲ್ಲಿದ್ದಂಥ ಮೀಸಲಾತಿಯನ್ನು ತೆಗಿಬೇಕು ಅನ್ನುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಜಂಜಿಗಳೆಲ್ಲ ಪ್ರತಿಭಟನೆ ಮಾಡಿದರು. ಶೇಖ್ ಹಸೀನಾ ಸರ್ಕಾರ ಇತ್ತು. ಶೇಖ್ ಹಸೀನಾ ಭಾರತಕ್ಕೆ ಬಂದರು. ಭಾರತ ಅವರಿಗೆ ಆಶ್ರಯವನ್ನು ಕೊಡ್ತು. ಅವರ ವಿರುದ್ಧ ಗಲ್ಲು ಶಿಕ್ಷೆಯೂ ಕೂಡ ಆಗಿದ್ದ ನೋಡಿದ್ವಿ. ಡೀಟೇಲ್ಸಿಗೆ ನಾನು ಆಮೇಲೆ ಬರ್ತೀನಿ. ಗಲ್ಲು ಶಿಕ್ಷೆ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇಲ್ಲಿಗ ಅಲ್ಲಿ ಒಂದು ಮಧ್ಯಂತರ ಸರ್ಕಾರ ಬಂತು. ಮಧ್ಯಂತರ ಸರ್ಕಾರ ಹೋಗಿ ಇದೀಗ ಮತ್ತೊಂದು ಹೊಸ ಸರ್ಕಾರ ಬಂದಿದೆ. ಎಲ್ಲದರ ಹೊರತಾಗಿ ಶೇಖ್ ಹಸೀನಾ ಇದೀಗ ಮಾತನಾಡಿದ್ದಾರೆ. ಇವತ್ತು ಒಂದು ವರ್ಚುವಲ್ ಆಗಿ ಕೇವಲ ಆಡಿಯೋ ಮುಖಾಂತರ ಮಾತನಾಡೋ ಪ್ರಯತ್ನವನ್ನು ಮಾಡಿದರು. ಡಿಸೆಂಬರ್ ತಿಂಗಳಲ್ಲಿ ನಾನು ಬಾಂಗ್ಲಾದೇಶಕ್ಕೆ ಹೋಗ್ತೀನಿ ಅನ್ನುವಂತಹ ಒಂದು ಮಾತುಕತೆಗಳನ್ನು ಅವರು ನಡೆಸಿದ್ದಾರೆ. ಇವೆಲ್ಲದರ ಜೊತೆಗೆ ಈ ಹಿಂದೆ ಆದಂತಹ ಪ್ರತಿಭಟನೆ ಹಿಂದೆ ಒಂದು ಕುಮ್ಮಕ್ಕಿತ್ತು, ಒಂದು ಪಿತೂರಿ ಇತ್ತು ಅಂತ ಶೇಖ್ ಹಸೀನಾ ಇದು ಮೊದಲ ಬಾರಿಯಲ್ಲ, ಈ ಹಿಂದೆಯೂ ಕೂಡ ಅನೇಕ ಬಾರಿ ಮಾತನಾಡಿದರು. ಒನ್ಸ್ ಅಗೇನ್ ಅದನ್ನು ಪುನರಪಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನು ಹೇಳಿದರು ಶೇಖ್ ಹಸೀನಾ, ಏನೇನಾಗಿತ್ತು ಬಾಂಗ್ಲಾದಲ್ಲಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಾಂಗ್ಲಾಗೆ ಹೋಗಲು ಶೇಖ್ ಹಸೀನಾ ರೆಡಿ. ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಶೇಖ್ ಹಸೀನಾ ಇದೀಗ ರೆಡಿ ಆಗಿರೋದು. ಪದಚ್ಯುತಿಯಾದ 2 ವರ್ಷದ ಬಳಿಕ ಭಾರತದಿಂದ ಜಾಗತಿಕ ಮಾಧ್ಯಮಗಳೊಂದಿಗೆ ವರ್ಚುವಲ್ ಆಗಿ ಮಾತನಾಡಿದರು. ಮುಂಬರುವ ಡಿಸೆಂಬರ್ ತಿಂಗಳ ವಿಜಯದ ತಿಂಗಳು ಅಂತೆಲ್ಲ ಹೇಳಿದರು. ಅಂದೇ ಬಾಂಗ್ಲಾದೇಶಕ್ಕೆ ನಾನೆಲ್ಲ ವಾಪಸ್ ಹೋಗ್ತೀನಿ ಅಂತ ಹೇಳಿದರು. ದೇಶಕ್ಕೆ ಮರಳಿದ ಬಳಿಕ ತಮ್ಮನ್ನು ಬಂಧಿಸಬಹುದು, ಹತ್ಯೆ ಮಾಡಬಹುದು ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಶೇಖ್ ಹಸೀನಾ ಮುಜಿಬುರ್ ರೆಹಮಾನ್ ಅವರ ಮಗಳು. ಇವ್ರ ಕುಟುಂಬವನ್ನು ನಾಶ ಮಾಡಿಬಿಡ್ತಾರೆ. ಸೇನಾ ದಾಳಿ ಆಗುತ್ತೆ. ಸೇನಾ ದಾಳಿ ಆದ ನಂತರ ಇವರನ್ನು ಮುಗಿಸಿದ್ರು. ಇವರು ಬೇರೆ ಬೇರೆ ದೇಶದಲ್ಲಿದ್ದರು, ಇವ್ರ ತಂಗಿ. ಹೀಗಾಗಿ ಇವರು ಬದುಕೊಂಡಿದ್ರು. ಅದಾದ ನಂತರ ಇವರನ್ನು ಗಡೀಪಾರು ಮಾಡಲಾಗಿತ್ತು. ವಾಪಸ್ ಇವರು ದೇಶಕ್ಕೆ ಬರ್ತಾರೆ. ಅದಾದ ನಂತರ 1981ರಲ್ಲಿ ಈ ಅವಾಮಿ ಲೀಗ್, ಇವರ ತಂದೆಯ ಪಾರ್ಟಿ ಇತ್ತಲ್ಲ, ಅವಾಮಿ ಲೀಗ್, ಬಾಂಗ್ಲಾದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಪಾರ್ಟಿ ಅದು. ಅದರ ನೇತೃತ್ವವನ್ನು ಅವರು ತೆಗೆದುಕೊಂಡ ನಂತರ 1996ರಿಂದ 2001, 2009, 2014, 2018, 2024 ಈ ಒಟ್ಟು 5 ಚುನಾವಣೆಗಳಲ್ಲಿ ಶೇಖ್ ಹಸೀನಾ ಚುನಾವಣೆಯನ್ನು ಗೆದ್ದರು. ಸುಮಾರು 15 ವರ್ಷ ಆಡಳಿತದಲ್ಲಿದ್ದರು. ಆದರೆ 2024 ಜುಲೈ ತಿಂಗಳ ಬಾಂಗ್ಲಾದೇಶದಲ್ಲಿ ಒಂದು ಜನತಾ ದಂಗೆ ಆಯಿತು. ಏನು ದಂಗೆ ಇದು? 1971ರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಬೇಕು ಅಂತ ಒಂದು ಹೋರಾಟ ಆಯಿತು. ಅದು ಸ್ವತಂತ್ರ ಹೋರಾಟ ಅಂತ ಕರೀತಾರೆ ಅವರು. ಆ ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಆ ಕುಟುಂಬಸ್ಥರಿಗೆ ಒಂದು 30% ಮೀಸಲಾತಿಯನ್ನು ಕೊಡಲಾಗಿತ್ತು. ಅದರ ವಿರುದ್ಧ ಹೋರಾಟ ಆಗಿತ್ತು. ಆ ಹೋರಾಟದ ನಂತರ ಇವರು ಭಾರತಕ್ಕೆ ಬಂದಿದ್ದರು. ಭಾರತಕ್ಕೆ ಬಂದ ನಂತರ ಇದೀಗ ವಾಪಸ್ ಹೋಗ್ತೀನಿ ಅಂತ ಶೇಖ್ ಹಸೀನಾ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದೀಗ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದಾದ ನಂತರ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರಿಗೆ ಜೈಲು ಶಿಕ್ಷೆ, ಜೀವಾವಧಿ ಶಿಕ್ಷೆ ಎಲ್ಲವೂ ಕೂಡ ಆಗಿದೆ. ಏನೇ ಇದ್ದರೂ ಕೂಡ ನಾನು ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗ್ತೀನಿ ಅಂತ ವರ್ಚುವಲ್ ಆಗಿ ಮಾತನಾಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ. ಎಲ್ಲದರ ನಡುವೆ ವಿದ್ಯಾರ್ಥಿ ಪ್ರತಿಭಟನೆಯ ಹಿಂದೆ ಪಿತೂರಿ. ಶೇಖ್ ಹಸೀನಾ ಈ ವಿದ್ಯಾರ್ಥಿ ಪ್ರತಿಭಟನೆ ಶುರುವಾದಾಗ ಮೊದಲು ಬೊಟ್ಟು ಮಾಡಿದ್ದೆ ಯಾರ ವಿರುದ್ಧ ಅಂತ ಹೇಳಿದ್ರೆ ಅಮೆರಿಕಾದ ವಿರುದ್ಧ ಬೊಟ್ಟು ಮಾಡಿದ್ರು ಅವರು. ಯಾವ ಕಾರಣಕ್ಕಾಗಿ? ಒಂದು ಬಾಂಗ್ಲಾದೇಶಕ್ಕೆ ಹತ್ತಿರ ಇದ್ದಂತಹ ಒಂದು ದ್ವೀಪ ಇದೆ. ಆ ದ್ವೀಪವನ್ನು ನಮಗೆ ಬಿಟ್ಟುಕೊಡಬೇಕು ಅಂತ ಅಮೆರಿಕಾದವ್ರು ಕೇಳಿದ್ರಂತೆ. ಶೇಖ್ ಹಸೀನಾ ಇಲ್ಲ, ಸಾಧ್ಯವೇ ಇಲ್ಲ, ನಾವು ಬಿಟ್ಟುಕೊಡಲ್ಲ ಅಂತ ಹೇಳಿದ್ರಂತೆ. ಶೇಖ್ ಹಸೀನಾ ಯಾವಾಗ ಆ ದ್ವೀಪವನ್ನು ಬಿಟ್ಟುಕೊಡಲ್ಲ ಅಂತ ಅಮೆರಿಕ ಕಡ್ಡಿ ಮುರಿದಂಗೆ ಹೇಳಿದ್ರು, ಆ ದ್ವೀಪದ ಕಾರಣಕ್ಕಾಗಿಯೇ ಅಮೆರಿಕ ನಮ್ಮ ವಿರುದ್ಧ ಇಂಥದ್ದೊಂದು ಪಿತೂರಿ ಮಾಡಿದೆ ಅಂತ ಯಾರು ಹೇಳಿದ್ರು? ಶೇಖ್ ಹಸೀನಾ ಅವರು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದಾರೆ ಅವರು. ಆಡಳಿತ ಉರುಳಿಸೋದಕ್ಕೆಲ್ಲ ಸಂಚಿತ್ತು, ಇದರ ಮಾಸ್ಟರ್ ಮೈಂಡ್ ನೇತೃತ್ವದಲ್ಲಿ ಚಳುವಳಿ ಅಂತ ಯೂನಿಸ್ ಹೇಳಿದ್ದೆಲ್ಲ ಸತ್ಯ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅವರು. ಸೇನಾ ನೆಲೆಗೆ ಒತ್ತಾಯ. ಸೆಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ದ್ವೀಪವನ್ನು ಬಿಟ್ಕೊಡೋದಕ್ಕೆಲ್ಲ ಕೇಳಿದ್ರು, ನಾವೆಲ್ಲ ಬಿಟ್ಕೊಳ್ಳಿಲ್ಲ. ಹೊಸ ದೇಶದ ಸೃಷ್ಟಿ, ಈಸ್ಟ್ ಟಿಮೋರಿ ಮಾದರಿಯ ಪಿತೂರಿ ಅಂತ ಒಂದು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಬೇಕು ಅಂತೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು, ಅದು ಕೂಡ ಆಗಲಿಲ್ಲ. ರೆಜ್ಮಿ ಚೇಂಜ್ ಮಾಡುವಂಥ ಒಂದು ಟೂಲ್ ಕಿಟ್ಟನ್ನು ಇಟ್ಕೊಂಡ್ರು. ವಿದ್ಯಾರ್ಥಿ ಹೋರಾಟದ ಹೈಜಾಕ್ ಮಾಡಿದರು.
ಮೊದಲು ಎಲ್ಲೂ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಶುರುವಾಯಿತು. ಅದಾದ ನಂತರ ನಿರುದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಯಿತು. ವಿದೇಶಿ ಹಣ, ತಂತ್ರಜ್ಞಾನದ ನೆರವು ಪಡೆದ್ರು, ಟೋಲ್ ಕಿಟ್ ಎಲ್ಲ ಆಗಿಬಿಡ್ತದು. ಆ ಮುಖಾಂತರ ಹಿಂಸಾತ್ಮಕ ಆಡಳಿತಕ್ಕೆಲ್ಲ ಪರಿಣಾಮ ಆಗಿಬಿಡ್ತು ಅಂತೆಲ್ಲ ಹೇಳಿದ್ದಾರೆ. ಅದಾದ ನಂತರ ಈ ಮತ್ತೊಂದು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಮೊಹಮ್ಮದ್ ಯೂನಿಸ್ ಇವರ ಮಧ್ಯಂತರ ಸರ್ಕಾರ ಬಂತಲ್ಲ, ಒಂದು ಸುಗ್ರೀವಾಜ್ಞೆ ತರ್ತಾರೆ ಅವರು. ಜುಲೈ ಸಾಮೂಹಿಕ ದಂಗೆ ರಕ್ಷಣೆ ಮತ್ತು ಉತ್ತರದಾಯಿತ್ವ ಸುಗ್ರೀವಾಜ್ಞೆ ಇದು. ನೀವೇನು ನೋಡ್ತಾ ಇದ್ದೀರಿ, ಮಧ್ಯಂತರ ಸರ್ಕಾರ ಠಾಣೆಗಳಿಗೆ ಬೆಂಕಿ ಹಚ್ಚಿ ಅಧಿಕಾರಿಗಳನ್ನು ಸುಟ್ಟವರಿಗೆ ರಕ್ಷಣೆ ಕೊಡ್ತು ಅಂತ ನೀವೇನು ನೋಡ್ತಿದ್ರೆ ಒಂದು ಸುಗ್ರೀವಾಜ್ಞೆ ತಂದರು. ಆ ಸುಗ್ರೀವಾಜ್ಞೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಚಳುವಳಿಗಾರರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಆಗಬಾರದು ಅಂತ ಒಂದು ಕಾನೂನು ರಕ್ಷಣೆ ಕೊಟ್ಟರು. 2024ರಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಯಾರ್ಯಾರು ಬೆಂಕಿ ಹಚ್ಚಿದ್ರು ಅವರನ್ನು ಜುಲೈ ಯೋಧರು ಅಂತ ಅಲ್ಲಿಯ ಮಧ್ಯಂತರ ಸರ್ಕಾರ ಅವರನ್ನು ಕರೆಯುವ ಪ್ರಯತ್ನವನ್ನು ಮಾಡಿತ್ತು. ಈ ಕಾರಣಕ್ಕಾಗಿ ಹಸೀನಾ ಅವರು ಅದನ್ನು ಪುನರಪಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಯಾರ್ಯಾರು ಬೆಂಕಿ ಹಚ್ಚಿದ್ರು, ಯಾರ್ಯಾರು ಅರಾಜಕತೆ ಸೃಷ್ಟಿ ಮಾಡಿದ್ರು ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಧ್ಯಂತರ ಸರ್ಕಾರ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಬಾಂಗ್ಲಾ ಸರ್ಕಾರ ಇದೀಗ ಆಕ್ರೋಶವನ್ನು ಹೊರಹಾಕಿದೆ. ಮೊದಲು ಭಾರತ ಇವರಿಗೆ ಇರೋದಕ್ಕೆ ಆಶ್ರಯವನ್ನು ಕೊಟ್ಟಿದ್ದಕ್ಕೆ ಬಾಂಗ್ಲಾದ ವಿರೋಧ ಇತ್ತು. ಬೇರೆ ಬೇರೆ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟ ಹಿಂದೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಆದಂಥ ಒಪ್ಪಂದದ ಭಾಗವಾಗಿ ಎಲ್ಲ ಬಿಟ್ಟುಕೊಡಬೇಕು ಅಂತ. ಇದೀಗ ಸಾರ್ವಭೌಮತ್ವಕ್ಕೆ, ಹುತಾತ್ಮರಿಗೆ ಮಾಡಿದಂತಹ ಅವಮಾನ ಇದು ಅಂತ ಹಸೀನಾರಿಗೆ ಭಾರತ ಸಾರ್ವಜನಿಕ ಸಂವಾದಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ಬಾಂಗ್ಲಾ ಸರ್ಕಾರ ಎಲ್ಲ ಆಕ್ರೋಶವನ್ನು, ಒಂದು ವಿಷಾದ ವ್ಯಕ್ತಪಡಿಸಿದೆ. ಮಾಧ್ಯಮಗಳ ಮುಂದೆ ದೇಶದ ವಿರುದ್ಧ ವಿಷಪೂರಿತ ಹೇಳಿಕೆ ಕೊಡೋದಕ್ಕೆ ವೇದಿಕೆ ಅಂತ ಬಾಂಗ್ಲಾ ಎಲ್ಲ ಹೇಳಿದೆ. 2013ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಶೇಖ್ ಹಸೀನಾ ಅವರನ್ನು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು, ಬಾಂಗ್ಲಾಗೆ ಹಸ್ತಾಂತರ ಮಾಡಬೇಕು ಅಂತ ಅನೇಕ ಬಾರಿ ಅವರೆಲ್ಲ ಮನವಿ ಮಾಡಿದ್ರು. ಆದರೆ ಭಾರತ ಸರ್ಕಾರ ಈ ತನಕ ಅದ್ರ ಬಗ್ಗೆ ಏನೂ ಮಾತುಕತೆ ನಡೆಸಿರಲಿಲ್ಲ. ಆದರೆ ಇದೀಗ ವರ್ಚುವಲ್ನ ಮುಖಾಂತರ ಮಾತನಾಡಿದ್ದಕ್ಕೆ, ಅಂದರೆ ಅವರು ಅನೇಕ ಜನರ ಸಾವಿಗೆ ಕಾರಣ ಆಗಿದ್ದಾರೆ, ಅರಾಜಕತೆಗೆ ಕಾರಣ ಆಗಿದ್ದರು, ಅನೇಕ ಜನರ ಮೇಲೆ ನೇರವಾಗಿ ಅವರೆಲ್ಲ ಸಾಯೋದಕ್ಕೆಲ್ಲವೂ ಕೂಡ ಕಾರಣ ಆಗಿತ್ತು. ಹೀಗಾಗಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ, ಮರಣದಂಡನೆಯನ್ನು ವಿಧಿಸಲಾಗಿದೆ. ಅವರ ಜೊತೆಗೆ ಅವ್ರಿಗೆ ಭಾರತದಲ್ಲಿ ನೆಲವನ್ನು ಕೊಟ್ಟು ಅವರು ವರ್ಚುವಲ್ ಆಗಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು. ಈ ಕಾರಣಕ್ಕಾಗಿ ಢಾಕಾ ಒಂದು ವಿಷಾದವನ್ನು ವ್ಯಕ್ತಪಡಿಸಿದೆ. ಭಾರತ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಚಕಾರವನ್ನು ಎತ್ತಿಲ್ಲ ಅಥವಾ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇವೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಬಾಂಗ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಕ್ರೋಶದ ನಡುವೆ BNP ಹಸೀನಾ ಪುತ್ರ ಎಚ್ಚರಿಕೆಯನ್ನು ಕೊಟ್ಟಿರೋದು ಮತ್ತು ಭಾರತಕ್ಕೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿರೋದು. ಹಸೀನಾ ಅವರ ಪುತ್ರ ಒಂದು ಕೃತಜ್ಞತೆಯನ್ನು ಸಲ್ಲಿಕೆ ಮಾಡಿದ್ರು. ಏನಂತ, ಬಾಂಗ್ಲಾದಲ್ಲಿ ಪರಿಸ್ಥಿತಿ ಹಿಂಗೆ ಮುಂದುವರೆದು ಬಿಟ್ಟರೆ ಭಯೋತ್ಪಾದಕ ಕೇಂದ್ರ ಆಗಿಬಿಡುತ್ತೆ. ISIS ಉಗ್ರರು ಇದ್ರಲ್ಲ, ಆ ರೀತಿಯಾಗಿ ಒಂದು ಕೇಂದ್ರ ಮಾರ್ಪಡುವಂಥ ಹಂತಕ್ಕೆ ಹೋಗ್ಬಿಡುತ್ತೆ ಬಾಂಗ್ಲಾದೇಶ ಅಂತ ಬಾಂಗ್ಲಾದ ವಿರುದ್ಧ ಎಲ್ಲ ಕಿಡಿಕಾರಿದ್ರು. ರಾಜಕೀಯ ರಾದ್ಧಾಂತದ ಹಿಂದೆ ವಿದೇಶಿ ಗುಪ್ತಚರ ಸಂಸ್ಥೆಗಳೆಲ್ಲ ಕೆಲಸವನ್ನು ಮಾಡ್ತಾ ಇದೆ. ಭಯೋತ್ಪಾದಕರ ಪ್ರಮುಖಕ್ಕೆ ಪಾಕಿಸ್ತಾನ ಹೆಂಗೆ ಆಗ್ಬಿಟ್ಟಿದೆ ಹಂಗೆ ಬಾಂಗ್ಲಾವೂ ಕೂಡ ಆಗ್ಬೋದು ಅಂತ ಇವರ ಪುತ್ರ ಹೇಳಿಕೆಗಳನ್ನೆಲ್ಲ ಕೊಟ್ಟರು. ಜೈಲಲ್ಲಿದ್ದಂಥ ಅಪರಾಧಿಗಳ ಬಿಡುಗಡೆ, ಬಾಂಗ್ಲಾದಲ್ಲಿ ಉಗ್ರ ಸಂಘಟನೆಗಳ ಬಹಿರಂಗ ರ್ಯಾಲಿ, 2024ರ ಗಲಭೆಯಲ್ಲಿ ಸಂಭವಿಸಿದ ಸಾವುಗಳ ಸಂಖ್ಯೆಗೆ ಎಲ್ಲ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ, ನಮ್ಮ ತಾಯಿಗೆಲ್ಲ ಆತಿಥ್ಯವನ್ನು ಕೊಟ್ಟಿದ್ದಕ್ಕೆ, ರಕ್ಷಣೆಯನ್ನು ಕೊಟ್ಟಿದ್ದಕ್ಕೆ ಭಾರತ ಮೋದಿಯವರಿಗೆಲ್ಲ ಕೃತಜ್ಞತೆ ಅಂತೆಲ್ಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೇಖ್ ಹಸೀನಾ ಅವರ ಪುತ್ರ ಸಜೀಬ್ ವಾಜೆದ್ ಜಾಯ್ ಇವರೆಲ್ಲ ಹೇಳಿಕೆಗಳನ್ನು ಕೊಟ್ಟರು. ಇವೆಲ್ಲದರ ನಡುವೆ BNP ದಬ್ಬಾಳಿಕೆ ಮತ್ತು ಹಸೀನಾ ಕಣ್ಣೀರು. ಇದರ ಜೊತೆಗೆ ಬಾಂಗ್ಲಾದಲ್ಲಿ ಒಂದು ಬೆಳವಣಿಗೆ ಆಗಿದೆ. ಶಕೀಬ್ ಅಲ್ ಹಸನ್ ಅವರ ಮನೆ ಧ್ವಂಸ ಆಗಿದೆ. ಇದು ಪುತ್ರನ ಎಚ್ಚರಿಕೆ. ಶಕೀಬ್ ಅಲ್ ಹಸನ್ ಕ್ರಿಕೆಟರ್ ಈತ, ಯಾಕೆ ದಾಳಿ ಆಯಿತು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಸಂಸದವು ಕೂಡ ಹೌದು, ಅವಾಮಿ ಲೀಗ್ನ ಮಾಜಿ ಸಂಸದ ಈತ. ಈ ವ್ಯಕ್ತಿ ಈ ವರ್ಚುವಲ್ ಸಭೆ ಆಯ್ತಲ್ಲ ಅಥವಾ ಏನು ಮಾತುಕತೆ ಆಯ್ತಲ್ಲ ಅದರಲ್ಲಿ ಈ ವ್ಯಕ್ತಿ ಭಾಗವಹಿಸಿದ್ರು ಅನ್ನುವ ಕಾರಣಕ್ಕಾಗಿ ಮಾಗುರಾ ಪಟ್ಟಣದ ಕೇಶವ್ ಮೋರ್ನಲ್ಲಿಂತ ಶಕೀಬ್ ನಿವಾಸದ ಮೇಲೆಲ್ಲ ದಾಳಿಯಾಗಿದೆ, ಸಂಪೂರ್ಣವಾಗಿ ಭಸ್ಮ ಆಗಿದೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಅಂದರೆ ಇವರ ಪಾರ್ಟಿಯಿಂದ ಇವರೆಲ್ಲ ಗೆದ್ದಿದ್ದರ ಕಾರಣಕ್ಕಾಗಿ ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ದಾಳಿ ಆಗಿದೆ ಅಂತ ರಾತ್ರಿ ಯಾರೋ ಬಂದ್ರಂತೆ ಅಪರಿಚಿತರೆಲ್ಲ. ಮಗುರಾ 1 ಕ್ಷೇತ್ರದಿಂದ ಇವರು MP ಆಗಿದ್ದರಲ್ಲಿ, ಹೀಗಾಗಿ ರಾಜಕೀಯ ಒಡನಾಟ ಇವ್ರ ಜೊತೆಗಿದ್ದಕ್ಕಾಗಿ ದಾಳಿಯ ಕಾರಣ ಅಂತೆಲ್ಲ ಪಕ್ಷ ಆರೋಪ ಮಾಡಿದೆ. ಕಿಟಕಿಗಳನ್ನು ಧ್ವಂಸಗೊಳಿಸಿದ್ದಾರೆ, ಮನೆ ಗೇಟ್ ಕಿತ್ತಿದ್ದಾರೆ, ಮನೆ ಮೇಲೆ ಮಹಡಿಗೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ, ಬೆಂಕಿ ಹಚ್ಚೋದಕ್ಕೆಲ್ಲ ಯತ್ನಿಸಿದ್ದಾರೆ. ಮನೆಯಲ್ಲಿ ಯಾರೂ ಇರಲಿಲ್ವಂತೆ, ಹೀಗಾಗಿ ಎಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಗಾಯಾಳುಗಳೆಲ್ಲ ಸಂಭವಿಸಿಲ್ಲ. ಸ್ಥಳೀಯ ನಿವಾಸಿಗಳೆಲ್ಲ ಕಾರ್ಯಪ್ರವೃತ್ತಾಗಿ ಬೆಂಕಿಯನ್ನು ನಂದಿಸಿದ್ದಾರೆ ಅಂತ
ಮಗುರಾ ಸಾದರ್ ಪೊಲೀಸ್ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಶಕೀಬ್ ಅವರ ನಿವಾಸಕ್ಕೆ ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿಂದ ಬರ್ತಾ ಇರುವಂಥ ಅಪ್ಡೇಟ್. ಅಂದರೆ ಇವರ ಜೊತೆಗೆ ಇವರ ವ್ಯಕ್ತಿ ಶಕೀಬ್ ಅಲ್ ಹಸನ್ ಮಾತ್ರವಲ್ಲ, ಯಾರ್ಯಾರು ಇವರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ರು ಅವರನ್ನು ಈ ಹಿಂದೆಯೂ ಕೂಡ ಅವರ ವಿರುದ್ಧ ದಾಳಿ ಮಾಡೋ ಪ್ರಯತ್ನ, ಈ ರೀತಿಯಾಗಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕೋ ಪ್ರಯತ್ನವನ್ನು ಮಾಡಿದ್ದು, ಅನೇಕ ಹಿಂದೂಗಳ ಮೇಲೆ ದಾಳಿಗಳಾಗಿದ್ದನ್ನು ನಾವೆಲ್ಲವನ್ನು ಕೂಡ ನೋಡಿದ್ದೀವಿ. ಅನೇಕ ಹಿಂದೂಗಳನ್ನು ಕೂಡ ನಡು ರೋಡಿನಲ್ಲಿ ಸುಟ್ಟು ಹಾಕಿದ್ದನ್ನು ಕೂಡ ನಾವು ಬಾಂಗ್ಲಾದಲ್ಲಿ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಅಂಥದ್ದು ಒಂದು ಬೆಳವಣಿಗೆ ಎಲ್ಲಾಗಿದೆ ಅಂತ ಹೇಳಿದರೆ ಶಕೀಬ್ ಅಲ್ ಹಸನ್ ಅವರ ಮನೆ ಮೇಲೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದರ ಜೊತೆಗೆ BNP ದಬ್ಬಾಳಿಕೆ ಮತ್ತು ಹಸೀನಾ ಕಣ್ಣೀರು. BNP ದಬ್ಬಾಳಿಕೆ, ಮಧ್ಯಂತರ ಸರ್ಕಾರದ ಬಳಿಕ ಪೂರ್ಣ ಬಹುಮತದಿಂದ BNP ನಾಯಕ ತಾರಿಕ್ ರೆಹಮಾನ್ ಅಧಿಕಾರ. ಈ ವ್ಯಕ್ತಿಯ ವಿರುದ್ಧವೂ ಕೂಡ ಈ ಶೇಖ್ ಹಸೀನಾ ಅವರ ಸರ್ಕಾರ ಇದ್ದಾಗ ಬೇರೆ ಬೇರೆ ಕಾರಣಗಳಿಗಾಗಿ ಇವರನ್ನು ಗಡೀಪಾರು ಮಾಡಲಾಗಿತ್ತು. ಬೇರೆ ದೇಶಕ್ಕೆಲ್ಲ ಹೋಗಿದ್ರು ಇವರು, ಒಂದು 14 ವರ್ಷ ಬೇರೆ ದೇಶದಲ್ಲಿದ್ದರು. ತಾರಿಕ್ ರೆಹಮಾನ್ 13ನೇ ಸಾರ್ವತ್ರಿಕ ಚುನಾವಣೆ ಆಯಿತು. ಇದೀಗ ಒಂದು 210 ಸ್ಥಾನ ಗೆದ್ದು BNP ಅಧಿಕಾರಕ್ಕೆ ಬಂದಿದೆ. ಒಂದು 80ಕ್ಕೂ ಹೆಚ್ಚು ಪ್ರಕರಣಗಳಿತ್ತು ಈ ವ್ಯಕ್ತಿಯ ಮೇಲೆ. ಈ ಪ್ರಕರಣ ಇದ್ದ ನಂತರ ಒಂದು 17 ವರ್ಷ ಲಂಡನ್ನಲ್ಲಿ ಅವರೆಲ್ಲ ಸ್ವಯಂ ಪ್ರೇರಿತ ದೇಶಭ್ರಷ್ಟ ಜೀವನವನ್ನು ನಡೆಸ್ತಾ ಇದ್ದರು. 2024ರಲ್ಲಿ ಕ್ರಾಂತಿ ಆಯಿತು. ಕ್ರಾಂತಿಯ ನಂತರ ವಾಪಸ್ ಬರ್ತಾರೆ ದೇಶಕ್ಕೆ. ವಾಪಸ್ ಬಂದ ನಂತರ ಚುನಾವಣೆ ನೇತೃತ್ವವನ್ನು ವಹಿಸ್ತಾರೆ. ಚುನಾವಣೆ ಗೆದ್ದು ಇದೀಗ ಅಲ್ಲಿ ಅಧ್ಯಕ್ಷಗಿರಿಯನ್ನು ಅನುಭವಿಸ್ತಾ ಇರೋದು. ಎಲ್ಲದರ ನಡುವೆ ಲಕ್ಷಾಂತರ ಜನರ ಬಾಂಗ್ಲಾದಿಂದ ಇವತ್ತು ಬಾಂಗ್ಲಾ ಸ್ವತಂತ್ರವನ್ನು ಪಡೆದುಕೊಂಡಿತ್ತು. ಇವತ್ತು ಅರಾಜಕತೆ ಸೃಷ್ಟಿಯಾಗ್ತಿದೆ ಅಂತ ಶೇಖ್ ಹಸೀನಾ ಅವರ ಕಣ್ಣೀರು. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಆಗಿದೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ತಮಿಳುನಾಡು, ಬೇರೆ ಬೇರೆ ಬಿಹಾರ, ಅನೇಕ ರಾಜ್ಯಗಳಲ್ಲಾಗಿದೆ. ಅಲ್ಲಿ ಲಕ್ಷಾಂತರ ಜನ ವೋಟರ್ಸ್ಗಳನ್ನು ಕೈಬಿಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿಗೂ ಅಧಿಕ ಜನರು ಮತದಾರ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ. ಇದೀಗ ಕರ್ನಾಟಕದಲ್ಲಿ 1,10,00,000 ಜನ ಮತದಾರರು ಪರಿಷ್ಕರಣೆಯ ಹಂತದಲ್ಲಿದ್ದಾರಂತೆ. ಅದನ್ನು ರಾಜ್ಯ ಚುನಾವಣಾ ಮುಖ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯ್ತಿದು? ಅಂತಿಮವಾಗಿ ಹೊರಗಡೆ ಹೋಗ್ಬಿಡ್ತಾರೆ. ಆಗಸ್ಟ್ 8ನೇ ತಾರೀಕಿಗೆ ಡೆಡ್ಲೈನ್ ಇದೆ. ಆ ಡೆಡ್ಲೈನ್ನ ಒಳಗಡೆಗೆ ತಮ್ಮ ಎನ್ಯುಮರೇಷನ್ ಫಾರ್ಮ್ಗಳನ್ನು BLOಗಳಿಗೆ ಕೊಡೋ ಪ್ರಯತ್ನಗಳಾಗುತ್ತಾ? ಏನಾಗುತ್ತೆ, ಏನು ಎತ್ತ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದ ಪ್ರಸ್ತುತ SIR ಸ್ಥಿತಿ ಒಟ್ಟು 5,50,32,314 ನಮೂನೆ. 4.43 ಕೋಟಿಗೂ ಹೆಚ್ಚು ಡಿಜಿಟಲೀಕರಣ ಇರೋದು. 57,787 ಮತಗಟ್ಟೆ, 175 ವಿಧಾನಸಭಾ ಕ್ಷೇತ್ರ, 19 ಜಿಲ್ಲೆಯಲ್ಲಿ 100ರಷ್ಟು ಡಿಜಿಟಲೀಕರಣ ಆಗಿದೆ. ಈಗ SIR ಪ್ರಕ್ರಿಯೆ ಆಗಸ್ಟ್ 8ರಂದು ಮುಕ್ತಾಯ ಆಗುತ್ತೆ. ಅಂದರೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ಗಳನ್ನು ಅವರಿಗೆ BLOಗಳಿಗೆ ಕೊಡೋದಕ್ಕೆ 8ನೇ ತಾರೀಕು ಲಾಸ್ಟು. ಪ್ರಕ್ರಿಯೆ 99.96 ಎಲ್ಲ ಪೂರ್ಣ ಆಗಿದೆ ಅಂತೆ. ಉಡುಪಿ ಜಿಲ್ಲೆಯಲ್ಲಿ 93.95ರಷ್ಟು ಅತಿ ಹೆಚ್ಚು ಡಿಜಿಟಲೀಕರಣ ಆಗಿದೆ ಅಂತೆ. ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ದಕ್ಷಿಣ ವಲಯ 48.35ರಷ್ಟು ಕನಿಷ್ಠ ಪ್ರಗತಿಯನ್ನು ಸಾಧಿಸಿದೆ. ಪರಿಶೀಲನೆ ನಂತರ 17ನೇ ತಾರೀಕಿಗೆ ಪರಿಷ್ಕೃತ ಮತದಾರ ಪಟ್ಟಿ ಪ್ರಕಟ ಆಗುತ್ತೆ. ಅದಾದ ನಂತರ ಸೆಪ್ಟೆಂಬರ್ 16ನೇ ತನಕ ಸಮಯ ಇರುತ್ತೆ. ನೀವು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲದರ ನಡುವೆ ASDDO ಪಟ್ಟಿಯಲ್ಲಿನ ವರ್ಗೀಕರಣ ಇದೆ. ಅಂದರೆ ಮೊನ್ನೆ ಇದ್ರ ಬಗ್ಗೆ ಇವತ್ತು ಮಧ್ಯಾಹ್ನವೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಅಂದರೆ ಅಬ್ಸೆಂಟ್ ಆದವರು, ಶಿಫ್ಟೆಡ್ ಆದವರು, ಡೆಡ್ ಆದವರು, ಡುಪ್ಲಿಕೇಟ್ ಆದವರು, ಈ ಎಲ್ಲದರ ಪ್ರಮಾಣವನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. 1.11 ಕೋಟಿ, 20% ಮತದಾರರು ASDDO ಪಟ್ಟಿಗೆ ಸೇರಿದ್ದಾರೆ. ಡೆತ್ ಆಗಿದ್ದಾರೆ, ಅಬ್ಸೆಂಟ್ ಆಗಿದ್ದಾರೆ, ವಲಸೆ ಹೋಗಿದ್ದಾರೆ, ಏನೇನು ಬೇರೆ ಬೇರೆ ಕಾರಣಕ್ಕೆ. ಸ್ಥಳಾಂತರ ಆದವರು 66.64 ಲಕ್ಷ, 16.30 ಮೃತರು, 16.30 ಲಕ್ಷ ಪತ್ತೆ ಆಗದೇ ಇರೋರು ಇದ್ದಾರೆ. ಬೇರೆ ಕಡೆ ನೋಂದಣಿ ಆದವರು 6,89,000 ಇದ್ದಾರೆ. ಇತರೆ ಕಾರಣಕ್ಕಾಗಿ 4.88 ಅಂದರೆ 4,88,000 ವರ್ಗೀಕರಣವನ್ನು ಮಾಡಲಾಗಿದೆ. ಬೆಂಗಳೂರಿನ 4 ವಲಯಗಳಲ್ಲೇ 49,34,000 ಅಂತ ಹೇಳ್ತಿದ್ದಾರೆ. ಅಂದರೆ ಬೆಂಗಳೂರಿನ 4 ವಲಯ ಅಂತ ನಾವೇನು ಕರಿತೀವಿ ಅಲ್ಲಿ. ಮೈಸೂರಿನಲ್ಲಿ 5,72,000, ಕಲಬುರಗಿಯಲ್ಲಿ 5,35,000, ಬೆಳಗಾವಿಯಲ್ಲಿ 5,07,000 ಜನ ಇದೆ. ಇದು ಅಂದರೆ ಈ ASDDO ಪಟ್ಟಿಯಲ್ಲಿ ಇರೋರಿಗೆಲ್ಲ ಹೇಳ್ತಾ ಇರೋದು. ರಾಯಚೂರು, ವಿಜಯಪುರ, ಧಾರವಾಡ ಜಿಲ್ಲೆಗಳಲ್ಲಿ ASDDO ಇದರಲ್ಲಿ ಪ್ರಮುಖವಾಗಿರೋದು. ಯಾರ್ಯಾರು ಈ ತನಕವೂ ಕೂಡ ಕೊಟ್ಟಿಲ್ಲ, ಅದಾದ ನಂತರ ಡೆತ್ ಆಗಿರೋದು, ಎಲ್ಲದರ ಪ್ರಮಾಣ ಅಲ್ಲೆಲ್ಲ ಜಾಸ್ತಿ ಇದೆ. ಎಲ್ಲದರ ನಡುವೆ ASDDO ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಶಾಶ್ವತವಾಗಿ ಸ್ಥಳಾಂತರಗೊಂಡವರು 66,64,943, ಪತ್ತೆ ಆಗದೇ ಇರೋರು 16,30,012, ಮೃತಪಟ್ಟವರು 16,30,872. 2 ಕಡೆ ಹೆಸರು ನೋಂದಾವಣೆ ಮಾಡಿದವರು 6,89,904. ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದವರು 4,88,974 ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಎಷ್ಟಿದೆ ಇದು ASDDO? ಒಟ್ಟು ASDDO ಬೆಂಗಳೂರಿನಲ್ಲಿ 49,53,020. ಮನೆಯಲ್ಲಿ ಗೈರಾಗಿರೋದು 7,98,413. ಶಾಶ್ವತ ಸ್ಥಳಾಂತರ 33,84,790. ಮೃತಪಟ್ಟವರು 3,15,175. ನಕಲು ಮತದಾರರು 60,005 ಇದೆ. ಇತರೆ ವರ್ಗ 3,94,000 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮತದಾರರಿಗೆ ಸೇರ್ಪಡೆಗೆ ಅವಕಾಶ ಏನಿದೆ?
ಹೀಗಾಗಿ ಅವರನ್ನು ತಕ್ಷಣವೇ ಕೈ ಬಿಟ್ಟಂತ ಅಲ್ಲ, ನಾನು ಅವಾಗಲೇ ಹೇಳಿದೆ ಪರಿಶೀಲನೆಯಲ್ಲಿವೆ. ಆಗಸ್ಟ್ 8ರ ಒಳಗಾಗಿ BLOಗಳನ್ನು ಸಂಪರ್ಕ ಮಾಡಬೇಕು. ASDDO ವರ್ಗೀಕರಿಸುವ ಮುನ್ನ BLO ಅಧಿಕಾರಿಗಳಿಂದ ಕಡ್ಡಾಯವಾಗಿ ಸ್ಥಳ ಮಹಾಜರಾಗಬೇಕು. 11 ದಾಖಲೆಗಳ ಪೈಕಿ ಒಂದನ್ನು ಕೊಡಬೇಕು. ಫಾರ್ಮ್ 6 ಫಿಲಪ್ ಮಾಡಬೇಕು. ಅದಾದ ನಂತರ ಪಟ್ಟಿ ಪ್ರಕಟ ಆಗುತ್ತೆ. ಒಂದು ವೇಳೆ ಅಲ್ಲಿ ಹೆಸರು ಇರದೆ ಹೋದರೆ ಒನ್ಸ್ ಅಗೇನ್ ಸೆಪ್ಟೆಂಬರ್ 16 ತನಕ ನಿಮಗೆ ಸಮಯ ಇರುತ್ತೆ. ಅಲ್ಲಿಯೂ ಕೂಡ ನಿಮ್ಮ ಹೆಸರು ಏನಾದರೂ ಹೋಗದೆ ಇದ್ದಿದೆ ನೀವು ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು. ಎಲ್ಲ ಪ್ರೊಸೆಸ್ಗಳು ಕೂಡ ಇದೆ. ಹೀಗಾಗಿ ಏನಾಗುತ್ತೆ ರಾಜ್ಯದ ಈ SIR ಪರಿಸ್ಥಿತಿ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.